ಸಹಜ ಮಾರ್ಗದರ್ಶನ, ಸತ್ಯ, ಅದರ ಸ್ಥಿತಿ ಮತ್ತು ಗತಿ, ದೇಶ ಮತ್ತು ಕಾಲ. 1ನೇ ತಾರೀಕು ಡಿಸೆಂಬರ್ 2025. ಸೃಷ್ಟಿಗೆ ಮೊದಲು ಎಲ್ಲೆಲ್ಲೂ ಆಕಾಶವೇ ಇತ್ತು. ದೇವರ ಅಥವಾ ಈಶ್ವರನ ಅಭಿವ್ಯಕ್ತಿ ಅನಂತರದ ಬೆಳವಣಿಗೆ. ಅದಕ್ಕೆ ಸ್ವಲ್ಪ ಕಾಲ ಹಿಡಿಯಿತು. ಆಕಾಶ ಅನಂತವೆಂದು ಸನಾತನವೆಂದು ನಮಗೆ ಕಾಣುತ್ತದೆ. ಆದುದರಿಂದ ದೇವರು ಕೂಡ ಸನಾತನವೆಂದು ತೀರ್ಮಾನಕ್ಕೆ ಬರುತ್ತೇವೆ. ದೇವರು ಅಸ್ತಿತ್ವಕ್ಕೆ ಬಂದ ಮೇಲೆ ಕಾಲ ಹಿಂಬಾಲಿಸಿತು. ಈ ರೀತಿ ಆಕಾಶವು ದೇವರ ಸೃಷ್ಟಿಗೆ ಜನನಿಯಾಯಿತು ಮತ್ತು ಕಾಲ ಅದರ ನಕಾರಾತ್ಮಕ ಸ್ಥಿತಿ ಆಯಿತು. ಸೊ ಆಕಾಶದಿಂದ ದೇವರು ಬರ್ತಾರೆ. ಸ್ಪೇಸ್ ಗೇವ್ ರೈಸ್ ಟು ಗಾಡ್ ಅಂಡ್ ಗಾಡ್ ಗೇವ್ ರೈಸ್ ಟು ಟೈಮ್. ಆ ದೃಷ್ಟಿಯಲ್ಲಿ ನೋಡಿದಾಗ ಆಕಾಶ ಅವಕಾಶದ ನಕಾರಾತ್ಮಕ ಸ್ಥಿತಿ. ಅನಂತತೆಯಲ್ಲಿ ಎಲ್ಲವೂ ಅಂತ್ಯವಾಗಬೇಕು. ಎಲ್ಲ ವಸ್ತುಗಳಲ್ಲೂ ಎಷ್ಟೇ ಸೂಕ್ಷ್ಮ ಅಥವಾ ಅದೃಶ್ಯವಾಗಿರಬಹುದಾದರೂ ಚಲನೆಯು ಕೂಡ ಇದ್ದೇ ಇರುತ್ತದೆ. ಹಾಗಾದರೆ ಆಕಾಶವನ್ನು ಯಾರು ಸೃಷ್ಟಿಸಿದರು ಎಂದು ಯಾರಾದರೂ ಕೇಳಬಹುದು. ದೇವರ ಮತ್ತು ಜಗತ್ತಿನ ಸೃಷ್ಟಿಯ ಅವಶ್ಯಕತೆ ಆಕಾಶದ ಅಸ್ತಿತ್ವಕ್ಕೆ ಕಾರಣಕ್ಕೆ ಕಾರಣವಾಯಿತೆಂದು ಹೇಳುವುದೇ ಸಂಭವನೀಯ ಉತ್ತರವಾಗಿದೆ. ಸೊ ಹಾಗಾದರೆ ಆಕಾಶನ ಯಾರು ಸೃಷ್ಟಿ ಮಾಡಿದ್ರು? ಆಕಾಶದಿಂದ ದೇವರು ಬಂತು ಮತ್ತು ದೇವರಿಂದ ಜಗತ್ತು ಬಂತು ಅನ್ನೋದಾಯ್ತು ಅಂತಂದ್ರೆ ಆಕಾಶನ ಸೃಷ್ಟಿ ಮಾಡಿದವರು ಯಾರು? ದೇವರ ಮತ್ತು ಜಗತ್ತಿನ ಸೃಷ್ಟಿಗೆ ಬೇಕಾಗಿರ್ತಕ್ಕಂಥ ಕಾರಣವೇ ಆಕಾಶ ಸೃಷ್ಟಿ ಕಾರಣವಾಯಿತು ಅಂತ ಹೇಳ್ಬೋದು. ಅದು ಈಗಲೂ ಇದೆ, ಮುಂದೆ ಯಾವಾಗಲೂ ಇರುವುದು. ಆದ ಕಾರಣ ಅದು ಸನಾತನ. ಹಾಗತೆ ದೇವರ ಬದಲು ಆಕಾಶವನ್ನೇ ಏಕೆ ಪೂಜಿಸಬಾರದು? ಇದನ್ನು ಕೇಳ್ಬೋದು. ದೇವರನ್ನ ಪೂಜೆ ಮಾಡಬಲ್ಲು ದೇವರೇ ಆಕಾಶದಿಂದ ಬಂದಿದ್ರೆ ಆಕಾಶನ ಯಾಕೆ ಪೂಜೆ ಮಾಡಬಾರದು? ಋಗ್ವೇದದಲ್ಲಿ ಇದರ ಬಗ್ಗೆ ನಿರ್ದಿಷ್ಟವಾದ ಸುಳಿವಿದೆ, ಆದರೆ ಸರಿಯಾದ ಅರ್ಥ ವಿವರಣೆ ಇಲ್ಲದೆ ಈ ರಹಸ್ಯವು ಪರಿಹಾರವಿಲ್ಲದುದು ಅಸ್ಪಷ್ಟವೂ ಆಗಿ ಉಳಿದಿದೆ. ಯಾರೇ ಆಗಲಿ ತನ್ನಲ್ಲಿ ಆಕಾಶದ ಸ್ಥಿತಿಯನ್ನು ಉಂಟು ಮಾಡಿಕೊಂಡರೆ ಆಗ ಅತಿ ಉನ್ನತ ಸ್ಥಿತಿಯನ್ನು ಮುಟ್ಟಿದಂತೆಯೇ ಸರಿ. ಸೊ ನಮ್ಮೊಳಗೆ ನಾವು ಆಕಾಶದ ಸ್ಥಿತಿಯನ್ನು ಉತ್ಪತ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಅಂತಂದ್ರೆ ನಾವು ಅತ್ಯಂತ ಉನ್ನತ ಸ್ಥಿತಿಗೆ ಏರಿರ್ತೀವಿ. ಆ ಸ್ಥಿತಿ ಪ್ರತಿಯೊಬ್ಬರೂ ಆಶಿಸಲೇಬೇಕಾದ ಅಭಾವದ ಅಂತಿಮ ಸ್ಥಿತಿಗೆ ಸಂವಾದಿಯಾಗಿರುತ್ತದೆ. ಸೊ ಅಭಾವದ ಸ್ಥಿತಿ ಅಂದ್ರೆ ಎಲ್ಲವೂ ಕೇವಲದ ಸ್ಥಿತಿ ಅಂತ ಹೇಳ್ತೀವಿ, ಕೇವಲತ್ವ ಅಂತ ಹೇಳ್ತೀವಿ. ಸಿಂಪ್ಲಿಸಿಟಿ, ಕೇವಲತ್ವ ಅಂತಂದ್ರೆ ಸಿಂಪ್ಲಿಸಿಟಿ. ಆ ಸ್ತರಕ್ಕೆ ಹೋದ ನಂತರ ಅಲ್ಲಿಂದ ಮುಂದಕ್ಕೆ ಹೋದಾಗ ಆ ಆಕಾಶದ ಸ್ಥಿತಿ ಏರ್ಪಾಡಾಗತ್ತೆ. ಸಂಪೂರ್ಣ ಸಮಸ್ಯಾ ಪರಿಹಾರವು ನಿಸ್ಸಂಶಯವಾಗಿ ಆಶ್ಚರ್ಯವೂ ಸಂಪೂರ್ಣ ಯೋಗ್ಯವೂ ಆದುದು. ಆಕಾಶ ಅಥವಾ ಬಯಲೇ ಕೈವಲ್ಯ, ಅದು ಪರಿಣಾಮಗಳಿಂದ ಕೂಡಿದುದಾಗಿಲ್ಲ. ಸೊ ಯಾರು ಕೇವಲದ ಸ್ಥಿತಿಯನ್ನು ಮುಟ್ಟಿ ಅದರಲ್ಲಿ ಕರಗತ ಆಗೋಗ್ತಾರೋ ಅಥವಾ ಆ ಸ್ಥಿತಿಯನ್ನು ಕರಗತ ಮಾಡ್ಕೊಳ್ತಾರೋ ಅವರು ಕೈವಲ್ಯದಲ್ಲಿದ್ದಾರೆ ಅಂತ ಹೇಳ್ತೀವಿ. ಹಾಗಾದ್ರೆ ಕೈವಲ್ಯದ ಸ್ಥಿತಿ ಯಾವುದಕ್ಕೆ ಹೋಲಿಕೆ ಆಗುತ್ತೆ? ಆಕಾಶದ ಸ್ಥಿತಿಗೆ ಹೋಲಿಕೆ ಆಗುತ್ತೆ. ಅಥವಾ ಅದರಲ್ಲಿ ಯಾವ ಕ್ರಿಯೆಯೂ ಇಲ್ಲ. ಸೊ ಆಕಾಶ ಸ್ಥಿತಿಲಿ ಏನಿದೆ? ಯಾವ ಕ್ರಿಯೆನೂ ಇಲ್ಲ. ಅದು ಶುದ್ಧವೂ ಮಿಶ್ರಣರಹಿತವೂ ಆದುದು. ಪ್ರತಿಯೊಬ್ಬರಿಗೂ ಅದನ್ನು ಮನಗಾಣಿಸುವುದು ನಿಜವಾಗಿಯೂ ಬಹಳ ಕಷ್ಟ. ಸೊ ಆಕಾಶದಲ್ಲಿ ಯಾವುದೇ ರೀತಿಯಾದಂಥ ಅಶುದ್ಧತೆ ಇಲ್ಲ, ಆಕಾಶದಲ್ಲಿ ಯಾವುದೇ ರೀತಿಯಾದಂಥ ಮಿಶ್ರಣ ಇಲ್ಲ. ಸೊ ಆಕಾಶದ ಸ್ಥಿತಿಗೆ ಯಾರಾದರೂ ಒಬ್ರು ಹೋಗಿದ್ದೇ ಆಯ್ತು ಅಂತಂದ್ರೆ ಅವರು ಅತ್ಯಂತ ಪರಿಪೂರ್ಣತೆಯ ಸ್ಥಿತಿಗೆ ಹೋದಂತಾಯಿತು. ಸರಿ, ಮುಂದೆ ಆಕಾಶವೆಂಬುದು ಬಯಲು, ಆಕಾಶವೆಂಬುದು ಕಾಲ. ಎರಡೂ ಒಂದರಿಂದ ಮತ್ತೊಂದು ಭಿನ್ನವಾಗಿದೆ. ಸೊ ಬಯಲು ಅಂತಂದ್ರೆ ಫೀಲ್ಡ್, ಆಕಾಶ ಒಂದು ಬಯಲು ಅಂದ್ರೆ ಒಂದು ಫೀಲ್ಡ್. ಸಮಯ ಅನ್ನೋದು ಕೂಡ, ಕಾಲ ಅನ್ನೋದು ಏನಿದೆ, ಅವಕಾಶ ಎಂಬುದು ಕಾಲ. ಆಕಾಶವೆಂಬುದು ಬಯಲು, ಅವಕಾಶವೆಂಬುದು ಕಾಲ. ಎರಡೂ ಒಂದರಿಂದ ಒಂದು ವಿಭಿನ್ನವಾಗಿದೆ. ಆಕಾಶದಿಂದ ಸೃಷ್ಟಿಯಾದ ಕಾಲವನ್ನು ಆಕಾಶದ ಸ್ಥೂಲತರ ರೂಪವೆನ್ನಬಹುದು. ಹಾಗಾದ್ರೆ ಆಕಾಶ ಸ್ವಲ್ಪ ಮಟ್ಟಿಗೆ ಸ್ಥೂಲತರ ರೂಪಕ್ಕೆ ಬಂದಾಗ ಅದನ್ನು ನಾವು ಅವಕಾಶ ಅಂತ ಕರಿತೀವಿ. ಸತ್ಯ ಸಂಗತಿ ಅಂದರೆ ಪ್ರಪಂಚವೆಂಬುದು ಕಾಲ ಅಥವಾ ಅವಕಾಶದ ಅಭಿವ್ಯಕ್ತಿ. ಹಾಗಾದ್ರೆ ಈಗ ನೋಡಿ, 4 ಹೇಳ್ತಾ ಇದ್ದಾರೆ. ಮೊದಲು ಆಕಾಶ ಇತ್ತು, ಆಕಾಶದಿಂದ ಭಗವಂತ ಬಂದ. ತದನಂತರ ಆಕಾಶವೇ ಸ್ವಲ್ಪ ಮಟ್ಟಿಗೆ ಸ್ಥೂಲ ರೂಪ ಆಯಿತು, ಅದು ಕಾಲವಾಯಿತು. ಕಾಲದಿಂದ ನಿಮಗೆ ಸೃಷ್ಟಿ ಆಯಿತು. ಸೊ 4: ಆಕಾಶ, ಭಗವಂತ, ತದನಂತರ ಕಾಲ ಮತ್ತೆ ಸೃಷ್ಟಿ. ಸರಿನಾ?
ಕಾಲ ಅಥವಾ ಅವಕಾಶದ ಅಭಿವ್ಯಕ್ತಿ. ಸತ್ಯ ಸಂಗತಿ ಎಂದರೆ ಪ್ರಪಂಚವೆಂಬುದು ಕಾಲ ಅಥವಾ ಅವಕಾಶದ ಅಭಿವ್ಯಕ್ತಿ. ಸೊ ಕಾಲನೇ ಇಲ್ಲದೆ ಇದ್ರೆ ಪ್ರಪಂಚನೂ ಇಲ್ಲ. ಸೊ ನಿಮಗೆ ಪ್ರಪಂಚ ಬರಬೇಕಾಯ್ತು ಅಂತಂದ್ರೆ ಅದಕ್ಕೆ ಕಾಲ ಇರಲೇಬೇಕು. ಕಾಲ ಇದ್ರೆ ಮಾತ್ರ ಪ್ರಪಂಚ ಬರ್ಲಿಕ್ಕೆ ಸಾಧ್ಯ, ಇಲ್ಲದಿದ್ರೆ ಪ್ರಪಂಚನೂ ಇಲ್ಲ. ಸೊ ಅಲ್ಲಿಗೆ ಭಗವಂತ ಆಕಾಶದ ಅಭಿವ್ಯಕ್ತಿ ಆಯ್ತು ಅಂತಂದ್ರೆ ಪ್ರಪಂಚ ಕಾಲದ ಅಭಿವ್ಯಕ್ತಿ. ಮತ್ತು ದೇವರು ಆಕಾಶ ಅಥವಾ ಬಯಲಿನ ಅಭಿವ್ಯಕ್ತಿ. ಅಂತರ್ವೃತ್ತವು ಹೊರಗಿನ ವಿಶ್ವದ ಸೃಷ್ಟಿಗೆ ಕಾರಣವಾಯಿತು. ಮಧ್ಯವರ್ತಿ ವಿಭಾಗಕ್ಕೆ ಕಾಲಾವಧಿ. ಮಹಾಪ್ರಳಯದ ಕಾಲದಲ್ಲಿ ಸಂಭವಿಸುವಂತೆ ಮಧ್ಯವರ್ತಿ ವಿಭಾಗಗಳೊಂದಿಗೆ ಹೊರ ಆವರಣವು ಲೀನವಾದರೆ ಆಕಾಶ ಅಥವಾ ಮತ್ತು ಬಯಲು ಮಾತ್ರ ಉಳಿಯುತ್ತದೆ. ಸೊ ಮೊದಲು ಆಕಾಶ ಇದೆ, ಅದು ಅಂತರ್ವೃತ್ತಿ. ಅದರಿಂದ ಭಗವಂತ ಬಂದ ತದನಂತರ ಏನಾಗುತ್ತೆ, ಕಾಲಕ್ರಮೇಣದಲ್ಲಿ ಕಾಲ ಬಂತು, ಕಾಲಕ್ರಮದ ಆದ್ಮೇಲೆ ಸೃಷ್ಟಿ ಬಂತು. ಸೊ ಸೃಷ್ಟಿ ಹೊರಗಿನ ಆವರಣ, ಕಾಲ ಮಧ್ಯದ ಆವರಣ, ಅಂತರ್ವಲಯ ಇದೆಯಲ್ಲ ಅದು ಆಕಾಶ. ಸೊ ಮೂರಂತ ಇಟ್ಕೊಳ್ರಿ, ಆಕಾಶ, ಅಂತರ್ವಲಯ, ನಂತರ ಮಧ್ಯದ ವಲಯ ಕಾಲ, ಮೂರನೇ ವಲಯ ಅಥವಾ ಆವರಣ ಅದು ಸೃಷ್ಟಿ. ಸೊ ಮಹಾಪ್ರಳಯದ ಸಮಯದಲ್ಲಿ ಏನಾಗುತ್ತೆ, ಸೃಷ್ಟಿ ಮತ್ತೆ ಕಾಲ ಎರಡೂ ಕೂಡ ಆ ಅಂತರ್ವಲಯದಲ್ಲಿ ಲೀನವಾಗಿ ಹೋಗುತ್ತೆ. ಸರಿ, ಎಂದರೆ ಸಾರೂಪ್ಯತೆ ಆಕಾಶವಾಗಿ ಬದಲಾವಣೆ ಹೊಂದುವುದು ಅಥವಾ ಸಾರೂಪ್ಯತೆಯೇ ಆಕಾಶ. ಎರಡು ಒಂದಕ್ಕೊಂದು ತುಂಬಾ ಭಿನ್ನವಾಗಿಲ್ಲ. ಸಾರೂಪ್ಯತೆ ಮತ್ತು ಆಕಾಶ ಎರಡು ಎಷ್ಟು ಮಟ್ಟಿಗೆ ಹತ್ರ ಇದೆ ಅಂತಂದ್ರೆ ಸಾರೂಪ್ಯತೆಯೇ ಆಕಾಶ ಅಂತ ಹೇಳ್ಬೋದು. ಐಡೆಂಟಿಟಿ ಈಸ್ ಆಕಾಶ. ನಾನು ಒಂದ್ಸತಿ ಪ್ರಶ್ನೆ ಕೇಳಿದ್ದೆ, ಐಡೆಂಟಿಟಿಗೂ ಮತ್ತೆ ಮೂಲಕ್ಕೂ ಸಂಬಂಧ ಏನು ಅಂತ. ಐಡೆಂಟಿಟಿನೂ ಆಕಾಶ, ಮೂಲನೂ ಆಕಾಶ, ಎರಡೂ ಕೂಡ ಆಕಾಶ ಅಂತ ಕರಿತೀವಿ. ಪರವಸ್ತು ಒಂದೇ ಇದ್ದು ಸೃಷ್ಟಿಯೇ ಇಲ್ಲದಿದ್ದ ಸಮಯದಲ್ಲಿ ಕಾಲದ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಆಧಾರದಲ್ಲಿ ಸೃಷ್ಟಿಯ ಯೋಚನೆ ಜಾಗೃತವಾದಾಗ ಅದಕ್ಕೆ ಯಾವುದರ ಸೋಂಕು ಇರಲಿಲ್ಲ. ಅದು ಮುಂದುವರೆದು ಚಲನೆಯ ಪರಿಣಾಮವಾಗಿ ಶಕ್ತಿಯಾಗಿ ರೂಪಾಂತರ ಹೊಂದಿತು. ಅದರ ಗತಿ ಕ್ರಿಯೆಯ ಕಡೆಗೆ ತಿರುಗಿತು. ಆದರೆ ಕ್ರಿಯೆಯ ಸಲುವಾಗಿ ಅದಕ್ಕೆ ಒಂದು ಕ್ಷೇತ್ರ ಅಥವಾ ಆಧಾರ ಬೇಕಾಗುತ್ತದೆ. ಮೂಲ ಯೋಚನೆಗೂ ತದನಂತರದ ಅಸ್ತಿತ್ವಕ್ಕೆ ಮಧ್ಯವರ್ತಿಯಾಗಿ ಒಂದು ಸಂಕ್ಷಿಪ್ತ ಅವಕಾಶವೇರ್ಪಟ್ಟಿತು. ಇದನ್ನು ಅಲ್ಲಿಯ ಇದ್ದ ಕಾರಣ ಕಾರ್ಯಗಳ ಮಧ್ಯವರ್ತಿ ಎನ್ನಬಹುದು. ಕಾರಣ ಅಂತಂದ್ರೆ ಭಗವಂತ ಸೃಷ್ಟಿ ಮಾಡಬೇಕು ಅಂತ ಏನ್ ಯೋಚನೆ ಇತ್ತಲ್ಲ ಅದು ಕಾರಣ. ಕಾರ್ಯ ಅಂತಂದ್ರೆ ಸೃಷ್ಟಿ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ಮಧ್ಯದಲ್ಲಿ ಏನೋ ಒಂದಿದೆ, ಅದನ್ನ ನಾವು ಅವಕಾಶ ಅಂತ ಕರಿತೀವಿ. ಕಾರಣ ಮತ್ತು ಕಾರ್ಯದ ನಡುವೆ ಇರತಕ್ಕಂಥದ್ದನ್ನ ನಾವು ಅವಕಾಶ ಅಂತ ಕರಿತೀವಿ, ಅಥವಾ ಸಮಯ ಅಂತ ಕರಿತೀವಿ, ಅಥವಾ ಕಾಲ ಅಂತ ಕರಿತೀವಿ. ಇದನ್ನು ಅಲ್ಲಿಯೇ ಇದ್ದ ಕಾರಣ ಮತ್ತು ಕಾರ್ಯಗಳ ಮಧ್ಯವರ್ತಿ ಎನ್ನಬಹುದು. ಇದನ್ನು ಕಾಲಾವಧಿ ಅಥವಾ ಕಾಲವೆಂದು ಪ್ರಾಚೀನವಾಗಿ ವಿವರಿಸಬಹುದು, ಸಮೀಚೀನವಾಗಿ ವಿವರಿಸಬಹುದು. ಅದು ಕ್ರಿಯಾ ಕ್ಷೇತ್ರವಾಗಿ ಕೆಲಸ ಮಾಡಿತು. ಹೀಗೆ ಕಾಲವು ಶಕ್ತಿಯಾಗಿ ಲೀನಗೊಂಡು ಸೃಷ್ಟ್ಯೋನ್ಮುಖವಾದ ಇತರ ಕ್ರಿಯೆಗಳ ಸಲುವಾಗಿ ಶಕ್ತಿಯಾಗಿ ರೂಪಾಂತರ ಹೊಂದಿತು. ಸೊ ಕಾಲ ಅನ್ನೋದಿದೆಯಲ್ಲ, ಆ ಕಾಲ ಅನ್ನೋದು ಭಗವಂತನ ಒಂದು ಶಕ್ತಿ. ಅದೇನ್ ಮಾಡುತ್ತೆ, ಈಗೇನು ಸೃಷ್ಟಿ ಆಗ್ತಾ ಇದೆಯಲ್ಲ ಆ ಭಗವಂತನ ಒಂದು ಶಕ್ತಿ, ಕಾಲಶಕ್ತಿ ಈ ಸೃಷ್ಟಿಯ ಜೊತೆಗೆ ಸೇರಿಕೊಂಡು ಆ ಸೃಷ್ಟಿಯ ಚಕ್ರವನ್ನ ಇನ್ನೂ ತೀವ್ರಗೊಳಿಸ್ತಾ ಹೋಯಿತು. ಸರಿನಾ? ಸೊ ಇಲ್ಲಿಗೆ 4 ಇದೆ. ಮೊದಲು ಆಕಾಶ, ತದನಂತರ ಭಗವಂತ ಎಲ್ಲಿಂದ ಬಂದ ಅಂತ ಕೇಳಿದ್ರೆ ಆಕಾಶದಿಂದ ಬಂದಿದ್ದು ಭಗವಂತ. ಇದು ಮೊದಲನೇ ಸ್ಥಳ. ಎರಡನೇದು ಸೃಷ್ಟಿ ಆಯಿತು. ನಿಮಗೆ ಸೃಷ್ಟಿ ಆಗ್ಬೇಕಾದ್ರೆ ನಿಮಗೆ ಕಾಲ ಬೇಕಿತ್ತು. ಸೊ ಕಾಲದಿಂದ ನಿಮಗೆ ಸೃಷ್ಟಿ ಆಯಿತು. ಹಾಗಾದ್ರೆ ಕಾಲಕ್ಕೂ ಮತ್ತು ಆಕಾಶಕ್ಕೂ ಇರತಕ್ಕಂಥದ್ದು ಏನು ವ್ಯತ್ಯಾಸ? ಕಾಲದ ಸ್ಥೂಲ ರೂಪವೇ ಅವಕಾಶ, ಆಕಾಶದ ಸ್ಥೂಲ ರೂಪವೇ ಕಾಲ ಅಥವಾ ಅವಕಾಶ. ಇದೆಲ್ಲ ಸ್ಪಷ್ಟವಾಗಿ ನಿಮ್ಗೆ ಗೊತ್ತಿರಬೇಕು. ಮತ್ತೆ ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ. ಮೊದಲು ಆಕಾಶ ಇತ್ತು. ಆಕಾಶ ಅನಂತವಾಗಿರುತ್ತೆ. ಆಕಾಶದಲ್ಲಿ ಯಾವುದೇ ಅಶುದ್ಧತೆ ಇಲ್ಲ, ಆಕಾಶದಲ್ಲಿ ಯಾವುದೇ ಮಿಶ್ರಣ ಇಲ್ಲ, ಏನೂ ಇಲ್ಲ. ಆಕಾಶದಲ್ಲಿ ಕೇವಲ ಏನಿರಬೇಕೋ ಅದಿದೆ. ಅದನ್ನೇ ನಾವು ಸತ್ಯವಸ್ತು ಅಂತ ಕರಿತೀವಿ. ಅದರಿಂದ ನಮಗೆ ಭಗವಂತನ ಸೃಷ್ಟಿ ಆಯಿತು. ತದನಂತರ ಏನಾಯಿತು? ಅವಕಾಶದ ಸೃಷ್ಟಿ ಆಯಿತು. ಹಾಗಾದ್ರೆ ಅವಕಾಶ ಅಂತಂದ್ರೆ ಏನು? ಅವಕಾಶಕ್ಕೂ ಮತ್ತು ಆಕಾಶಕ್ಕೂ ಇರ್ತಕ್ಕಂಥ ಸಂಬಂಧ ಏನು? ಆಕಾಶದ ಸ್ಥೂಲ ರೂಪ ಅವಕಾಶ, ಅಥವಾ ಕಾಲ ಅಂತಂದ್ರೆ ಆಕಾಶದ ಸ್ಥೂಲ ರೂಪ.
ಸರಿ, ಇಷ್ಟ ಅರ್ಥ ಮಾಡ್ಕೊಂಡ್ಮೇಲೆ ಹಾಗಾದ್ರೆ ಈಗ ಕಾಲಶಕ್ತಿ ಉದ್ಭವ ಆಯಿತು. ಕಾಲಶಕ್ತಿ ಆಕಾಶದ ಸ್ಥೂಲ ರೂಪ ಅಷ್ಟೇ. ಈಗ ಸೃಷ್ಟಿಯ ರಚನೆ ಆಗ್ತಾ ಇದೆ. ಆ ಸೃಷ್ಟಿಯ ರಚನೆ ಕ್ಷೋಭದಿಂದ ಮುಂದಕ್ಕೆ ಹೋಗ್ತಾ ಹೋಗ್ತಾ ಏನಾಗ್ತಿದೆ, ಅಲ್ಲಿ ಅದಕ್ಕೊಂದು ವೇಗ ಬೇಕಿತ್ತು. ಈ ಕಾಲಶಕ್ತಿ ಏನಾಗುತ್ತೆ, ಆ ಸೃಷ್ಟಿಯ ರಚನೆಯಲ್ಲಿ ಸೇರ್ಕೊಂಡು ಅದಕ್ಕೊಂದು ವೇಗವನ್ನು ಕೊಡುತ್ತೆ. ಸರಿನಾ? ಇಷ್ಟು ಸ್ಪಷ್ಟವಾಗಿ ತಿಳ್ಕೋಬೇಕಾಗಿರ್ತಕ್ಕಂಥದ್ದು. ಮತ್ತೊಂದು ಸತಿ ಇದೇ ಪ್ಯಾರಾಗ್ರಾಫ್ ಓದ್ತೀನಿ. ಪರವಸ್ತು ಒಂದೇ ಇದ್ದಿತು ಕಾಲ. ಹಾಗಾದ್ರೆ ಸೃಷ್ಟಿ ಆಗ್ಲಿಕ್ಕೆ ಮುಂಚೆ ಏನಿತ್ತು? ಪರವಸ್ತು ಒಂದೇ ಇತ್ತು. ಸೃಷ್ಟಿಯೇ ಇಲ್ಲದಿದ್ದ ಸಮಯದಲ್ಲಿ ಕಾಲದ ಪ್ರಶ್ನೆಯೇ ಉದ್ಭವಿಸಿದಿಲ್ಲ. ಸೃಷ್ಟಿ ಇಲ್ಲ ಅಂತಂದ್ರೆ ಕಾಲನೂ ಇಲ್ಲ. ಆಧಾರದಲ್ಲಿ ಸೃಷ್ಟಿಯ ಯೋಚನೆ ಜಾಗೃತವಾದಾಗ ಅದಕ್ಕೆ ಯಾವುದರ ಸೋಂಕು ಇರಲಿಲ್ಲ. ಮೊದಲು ಸೃಷ್ಟಿಯ ಯೋಚನೆ ಜಾಗೃತವಾಯಿತು, ಅದಕ್ಕೆ ಯಾವುದು ಸೋಂಕಿರಲಿಲ್ಲ. ಅದು ಮುಂದುವರಿದು ಹಾಗಾದ್ರೆ ಆ ಯೋಚನೆ ಮುಂದಕ್ಕೆ ಏನಾಯಿತು? ಅದು ಚಲನೆಯ ಪರಿಣಾಮವಾಗಿ ಒಂದು ಶಕ್ತಿಯಾಗಿ ರೂಪಾಂತರ ಹೊಂದಿತು. ಸೊ ಆ ಯೋಚನೆ ಬಂತು, ಈಗ ಅದಕ್ಕೆ ಒಂಚೂರು ಚಲನೆ ಬರ್ಲಿಕ್ಕೆ ಶುರು ಆಯಿತು. ಯಾವಾಗ ಅದಕ್ಕೆ ಚಲನೆ ಬರ್ಲಿಕ್ಕೆ ಶುರು ಆಯಿತು, ಅದು ಕಾಲಕ್ರಮೇಣದಲ್ಲಿ ಅದು ಒಂದು ಶಕ್ತಿಯಾಗಿ ಪರಿಣಮಿಸಿತು. ಅದರ ಗತಿ ಕ್ರಿಯೆಯ ಕಡೆಗೆ ತಿರುಗಿತು. ಈಗ ಇಷ್ಟು ದಿವಸ ಏನಾಗಿತ್ತು? ನಿಷ್ಕ್ರಿಯವಾಗಿತ್ತು. ಈಗ ಅದರ ಗಮನ ಕ್ರಿಯೆ ಕಡೆಗೆ ಹೋಯಿತು. ಸೊ ಎರಡು ಉಂಟು ನಮಗೆ ಯಾವಾಗಲೂ ಕೂಡ, ಈಗಲೂ ಕೂಡ ನಮ್ಗೆ ಅದೆರಡು ಉಂಟು. ಇಲ್ಲ ನಮ್ಮ ಮನಸ್ಸನ್ನ ಕ್ರಿಯೆ ಕಡೆಗೆ ಕಳಿಸ್ಬೋದು, ಅಥವಾ ನಮ್ಮ ಮನಸ್ಸನ್ನ ನಿಷ್ಕ್ರಿಯತೆ ಕಡೆಗೆ ಕಳಿಸ್ಬೋದು. ಹಾಗಾದ್ರೆ ನಿಷ್ಕ್ರಿಯತೆ ಅಂತಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬೊಂಬೆ ತರ ಕೂತಿರದ. ಬೊಂಬೆ ತರ ಕೂತಿದ್ರೆ ನಾವು ಈ ಜೀವನ ತಗೊಂಡು ಬರುವಂತ ಅವಶ್ಯಕತೆ ಇರಲಿಲ್ಲ. ಕರೆಕ್ಟ್ ಅಲ್ವಾ? ನಾವು ಜೀವನ ತಗೊಂಡು ಬಂದಿದ್ದೀವಿ ಅಂತಂದ್ರೆ ಬೊಂಬೆ ತರ ಕೂತ್ಕೊಳ್ಳಿಕ್ಕಂತೂ ಬಂದಿಲ್ಲ. ಹಾಗಾದ್ರೆ ನಾವು ಯಾವಾಗ ನಿಷ್ಕ್ರಿಯ ಸ್ಥಿತಿಗೆ ಹೋಗ್ತೀವೋ, ಕ್ರಿಯಾ ಸ್ಥಿತಿಯಲ್ಲಿ ಏನು ಮಾಡಬೇಕು ಅಂತ ನಮಗೆ ಸ್ಪಷ್ಟತೆ ಸಿಗತ್ತೆ. ಯಾವಾಗ ನಾವು ನಿಷ್ಕ್ರಿಯತೆಗಳು ಹೋಗ್ತೀವೋ ಅದಕ್ಕೆ ಧ್ಯಾನ ಮಾಡ್ತೀವಿ. ಧ್ಯಾನ ಮಾಡಿದಾಗ ಮನಸ್ಸಿಗೆ ಯಾಕೆ ಸ್ಪಷ್ಟತೆ ಬರುತ್ತೆ ಅಂತಂದ್ರೆ ನಾವು ನಿಷ್ಕ್ರಿಯ ಸ್ಥಿತಿಗೆ ಹೋಗ್ತಾ ಇದ್ದೇವೆ. ನಿಷ್ಕ್ರಿಯ ಸ್ಥಿತಿಗೆ ಹೋಗ್ತಿದ್ದಂಗೆನೆ ಕ್ರಿಯಾ ಸ್ಥಿತಿನಲ್ಲಿ ಏನ್ ಮಾಡಬೇಕು, ಯಾತಕ್ಕೆ ಮಾಡಬೇಕು, ಹೇಗೆ ಮಾಡಬೇಕು, ಇದೆಲ್ಲ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಇನ್ ಅದರ್ ವರ್ಡ್ಸ್, ನಾವು ನಿಷ್ಕ್ರಿಯಾ ಸ್ಥಿತಿಗೆ ಯಾಕೆ ಹೋಗ್ತೀವಿ ಅಂತಂದ್ರೆ ಕ್ರಿಯಾ ಸ್ಥಿತಿನಲ್ಲಿ ನಮ್ಮ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳಿಕ್ಕೆ ನಾವು ನಿಷ್ಕ್ರಿಯ ಸ್ಥಿತಿಗೆ ಹೋಗ್ತೀವಿ. ಅರ್ಥ ಆಯ್ತಾ? ಹಾಗಾದ್ರೆ ಕ್ರಿಯಾ ಸ್ಥಿತಿ ಆದ ನಂತರ ನಿಷ್ಕ್ರಿಯತೆ ಬೇಕು, ನಿಷ್ಕ್ರಿಯತೆ ಆದ ನಂತರ ಕ್ರಿಯೆನೂ ಬೇಕು. ಮತ್ತೆ ಸಮಗ್ರ ಸೃಷ್ಟಿಯ ಅಭಿವ್ಯಕ್ತಿ ಅಂತಂದ್ರೆ ಕ್ರಿಯೆ ಮತ್ತೆ ನಿಷ್ಕ್ರಿಯೆ ಎರಡರಲ್ಲೂ ಕೂಡ ನಾವು ಪರಿಪೂರ್ಣರಾಗಿ ಮಾಡಿಕೊಂಡಾಗ ಅದು ಸಮಸ್ತ ಸೃಷ್ಟಿಯ ಅಭಿವ್ಯಕ್ತಿ. ಕರೆಕ್ಟ್ ಅಲ್ವಾ? ನಾವು ಬರೀ ನಿಷ್ಕ್ರಿಯತೆಯಲ್ಲಿ ಚೆನ್ನಾಗಿರ್ತೀವಿ, ಆದ್ರೆ ಕ್ರಿಯೆನಲ್ಲಿ ಚೆನ್ನಾಗಿರಲ್ಲ. ಅದು ಪರಿಪೂರ್ಣ ಅಭಿವ್ಯಕ್ತಿ ಅಲ್ಲ. ನಾವು ಕೇವಲ ಕ್ರಿಯೆನಲ್ಲೇ ಸಾಮರ್ಥ್ಯ ಬೆಳೆಸ್ಕೊಳ್ತೀವಿ, ಆದ್ರೆ ನಿಷ್ಕ್ರಿಯತೆಯಲ್ಲಿ ನಾವು ಬೆಳೆಸ್ಕೊಳ್ಳೋದು ಅಂತಂದ್ರೆ ಅದು ಪರಿಪೂರ್ಣ ಅಭಿವ್ಯಕ್ತಿ ಅಲ್ಲ. ನಾವು ಪರಿಪೂರ್ಣ ಅಭಿವ್ಯಕ್ತಿ ಅಂತಂದ್ರೆ ಪರಿಪೂರ್ಣ ವಸ್ತುವನ್ನು ದಾಟಬೇಕು, ಪರಿಪೂರ್ಣತೆಯನ್ನು ಪಡಿಬೇಕು. ಪರಿಪೂರ್ಣತೆಯನ್ನು ಪಡಿಬೇಕಂತಂದ್ರೆ ಕ್ರಿಯೆ ಮತ್ತು ನಿಷ್ಕ್ರಿಯೆ ಎರಡರಲ್ಲೂ ಕೂಡ ಆ ಪರಿಪೂರ್ಣತೆಯ ಅವಸ್ಥೆ ನಮಗೆ ಅನುಭವಕ್ಕೆ ಬರಬೇಕು. ಆಗ ನಾವು ನಿಜವಾಗಿ ಪರಿಪೂರ್ಣತೆಯಲ್ಲಿ ನೆಲೆ ನಿಂತಿದ್ದೀವಿ ಅಂತ. ಪರಿಪೂರ್ಣತೆ ಅನ್ನೋದಿದೆಯಲ್ಲ, ಕ್ರಿಯೆ ಮತ್ತು ನಿಷ್ಕ್ರಿಯೆ ಎರಡರ ಹಿಂದೆ ಇದೆ. ಪರಿಪೂರ್ಣತೆಯಲ್ಲಿ ಅದಕ್ಕೆ ಕ್ರಿಯಾರೂಪದಲ್ಲಿದ್ದೀನಿ ಅಥವಾ ನಿಷ್ಕ್ರಿಯ ರೂಪದಲ್ಲಿದ್ದೀನಿ ಅಂತ ಅದಕ್ಕೇನು ಅರಿವಿಲ್ಲ. ಅರ್ಥ ಆಗ್ತಿದೆಯಾ? ಪರಿಪೂರ್ಣತೆಗೆ ತಾನು ಕ್ರಿಯಾರೂಪದಲ್ಲಿದ್ದೀನಿ ಅಥವಾ ನಿಷ್ಕ್ರಿಯ ರೂಪದಲ್ಲಿದ್ದೀನಿ ಅಂತ ಅದಕ್ಕೆ ಯಾವ ಅರಿವು ಇಲ್ಲ. ಪರಿಪೂರ್ಣತೆ ಅದರಲ್ಲಿ ಯಾವ ಸೋಂಕು ಇಲ್ಲ, ಯಾವ ಮಿಶ್ರಣನೂ ಇಲ್ಲ, ಯಾವ ಕಲುಷಿತನೂ ಇಲ್ಲ. ಮೊದಲು ಆ ಪರಿಪೂರ್ಣತೆ ನಿಷ್ಕ್ರಿಯ ರೂಪದಲ್ಲಿ ಇರುತ್ತೆ, ತದನಂತರ ಅದರ ಗಮನ ಕ್ರಿಯಾರೂಪಕ್ಕೆ ಹೋಗುತ್ತೆ. ಹಾಗಾದ್ರೆ ಸೃಷ್ಟಿಯ ಸ್ಥಿತಿನಲ್ಲಿ ಏನಿತ್ತು ಅಂತ ಕೇಳಿದ್ರೆ, ಸೃಷ್ಟಿಯ ಮುಂಚೆ ನಿಷ್ಕ್ರಿಯವಾದಂತ ಸ್ಥಿತಿ ಇತ್ತು. ಆದ್ರೆ ಆ ನಿಷ್ಕ್ರಿಯವಾದಂತ ಸ್ಥಿತಿ ಇತ್ತು ಅಂತ ಯಾರಿಗೂ ಗೊತ್ತಿತ್ತು? ಯಾರಿಗೂ ಗೊತ್ತಿಲ್ಲ. ಹೋಗ್ಲಿ, ಯಾರಿಗಾದ್ರು ಗೊತ್ತಿತ್ತೆ ಅದು ನಿಷ್ಕ್ರಿಯ ಸ್ಥಿತಿ ಅಂತ? ಗೊತ್ತಿಲ್ಲ. ನಿಷ್ಕ್ರಿಯ ಸ್ಥಿತಿ ಇತ್ತು, ಆದ್ರೆ ಯಾರಿಗೂ ಗೊತ್ತಿರಲಿಲ್ಲ. ಇದು ಸೃಷ್ಟಿಯ ಪೂರ್ವದಲ್ಲಿ ಇರತಕ್ಕಂಥ ಸ್ಥಿತಿ. ತದನಂತರ ಏನಾಗುತ್ತೆ, ನಿಷ್ಕ್ರಿಯ ಸ್ಥಿತಿಯಿಂದ ಕಾಲಕ್ರಮೇಣ ಆ ಸೃಷ್ಟಿಯ ರಚನೆ ಅಥವಾ ಯೋಚನೆ ಬಲವಾದಾಗ ಅದಕ್ಕೆ ಶಕ್ತಿ ಬಂದು ಅದು ಕ್ರಿಯಾರೂಪದ ಕಡೆಗೆ ಅಥವಾ ಚಲನೆಯಿಂದ ಕ್ರಿಯೆಯ ಕಡೆಗೆ ಅದು ತನ್ನ ಗಮನವನ್ನು ಹರಿಸಲಿಕ್ಕೆ ಶುರು ಮಾಡ್ತು. ಆಗ ಸೃಷ್ಟಿ ಆಗ್ಲಿಕ್ಕೆ ಶುರುವಾಯಿತು. ಅದರ ಗತಿ ಕ್ರಿಯೆಯ ಕಡೆಗೆ ತಿರುಗಿತು. ಆದರೆ ಕ್ರಿಯೆ ಆಗ್ಬೇಕಾದ್ರೆ ಆಧಾರ ಬೇಕಾಗುತ್ತದೆ. ಮೂಲ ಯೋಚನೆಗೂ ತದನಂತರದ ಅಸ್ತಿತ್ವಕ್ಕೂ ಮಧ್ಯವರ್ತಿಯಾಗಿ ಒಂದು ಸಂಕ್ಷಿಪ್ತ ಅವಕಾಶವು ಏರ್ಪಟ್ಟಿತು. ಈಗ ಹಾಗಾದ್ರೆ ಫೀಲ್ಡ್ ಬೇಕಲ್ಲ ನಿಮಗೆ.
ಏನೇ ಕ್ರಿಯೆ ಆಗ್ಬೇಕಾದ್ರೂ ಒಂದು ಫೀಲ್ಡ್ ಬೇಕು. ಕ್ರಿಕೆಟ್ ಮ್ಯಾಚ್ ಆಡ್ಬೇಕಂದ್ರೆ ಒಂದು ಫೀಲ್ಡ್ ಬೇಕು. ಹಾಕಿ ಮ್ಯಾಚ್ ಆಡ್ಬೇಕಂದ್ರೆ ಒಂದು ಫೀಲ್ಡ್ ಬೇಕು. ಜೀವನ ಮಾಡ್ಬೇಕಂತಂದ್ರೆ ಒಂದು ಫೀಲ್ಡ್ ಬೇಕು. ಸೊ ಒಂದು ಕ್ಷೇತ್ರ ಅಂತೂ ಇರಲೇಬೇಕು. ಹಾಗಾದ್ರೆ ಕ್ಷೇತ್ರ ಯಾವುದು ಅಂತಂದ್ರೆ ಆಕಾಶ. ಆದ್ರೆ ಆಕಾಶದಲ್ಲಿ ಆ ಕ್ರಿಯೆ ವ್ಯಕ್ತ ಆಗ್ಬೇಕಾದ್ರೆ ಈಗ ಕಾರಣ ಬಂತು, ಏನೋ ಯೋಚನೆ ಬಂತು, ಅದು ಕಾರಣ. ಅದು ಇವಾಗ ಕ್ರಿಯೆ ವ್ಯಕ್ತ ಆಗ್ಬೇಕು. ಮಧ್ಯದಲ್ಲಿ ಯಾವುದೋ ಒಂದು ಮಧ್ಯವರ್ತಿಯಾಗಿ ಒಂದು ಶಕ್ತಿ ಉದ್ಭವ ಆಯಿತು, ಅದನ್ನು ನಾವು ಕಾಲ ಅಂತ ಕರಿತೀವಿ. ಸರಿನಾ? ಮೂಲ ಯೋಚನೆಗೂ ತದನಂತರದ ಅಸ್ತಿತ್ವಕ್ಕೂ ಮಧ್ಯವರ್ತಿಯಾಗಿ ಒಂದು ಸಂಕ್ಷಿಪ್ತ ಅವಕಾಶ ಬೇರ್ಪಟ್ಟಿದ್ದು, ಅದನ್ನೇ ಕಾಲ ಅನ್ನೋದು. ಇದನ್ನೇ ಇಲ್ಲಿ ಕಾರಣ ಮತ್ತು ಕಾರ್ಯ, ಸೃಷ್ಟಿಯ ರಚನೆ ಕಾರ್ಯ, ಅದಕ್ಕೆ ಕಾರಣ ಯಾವುದು? ಮೂಲದಲ್ಲಿ ಬಂದಂತ ಯೋಚನೆ. ಇವೆರಡರ ನಡುವೆ ಇರ್ತಕ್ಕಂಥ ಸಮಯ ಇದೆಯಲ್ಲ, ಅದನ್ನ ನಾವು ಕಾಲ ಅಂತ ಕರಿತೀವಿ. ಮಧ್ಯದಲ್ಲಿ ಇರ್ತಕ್ಕಂಥ ಘಟ್ಟನ್ನು ನಾವು ಕಾಲ ಅಂತ ಕರಿತೀವಿ. ಹೀಗೆ ಕಾಲವು ಶಕ್ತಿಯಾಗಿ ಲೀನಗೊಂಡು, ಈಗ ನೋಡಿ ಕಾಲ ಅದೇ ಒಂದು ಶಕ್ತಿ. ಯಾಕಂದ್ರೆ ಕಾಲ ಯಾವ್ದರಿಂದ ಬರ್ತಾ ಇದೆ? ನಾವೇನು ಹೇಳಿದ್ವಿ? ಆಕಾಶದ ಸ್ಥೂಲ ರೂಪ ಕಾಲ ಅಂತ ಹೇಳಿದ್ವಿ ನಾವು. ಅದು ಒಂದು ಶಕ್ತಿ. ಆ ಶಕ್ತಿ ಇವಾಗ ಏನ್ ಮಾಡುತ್ತೆ? ಸೃಷ್ಟಿ ರಚನೆಯಲ್ಲಿ ತನ್ನಗೆ ಶಕ್ತಿಯನ್ನು ಜೋಡಿಸುತ್ತೆ. ಹೀಗೆ ಕಾಲವು ಶಕ್ತಿಯಾಗಿ ಲೀನಗೊಂಡು ಸೃಷ್ಟೋನ್ಮುಖವಾದ ಇತರ ಕ್ರಿಯೆಗಳು ಸಲುವಾಗಿ ಶಕ್ತಿಯಾಗಿ ರೂಪಾಂತರ ಹೊಂದಿತು. ಸೊ ಸೃಷ್ಟಿ ಆಗ್ತಾ ಇದೆ. ಸೃಷ್ಟಿ ಆಗ್ತಿರ್ಬೇಕಾದ್ರೆ ಈಗ ಕಾಲದ ಉತ್ಪತ್ತಿ ಆಯಿತು. ಕಾಲ ಏನಾಗುತ್ತೆ? ಸೃಷ್ಟಿಯ ಜೊತೆ ಸೇರಿಕೊಂಡು ಸೃಷ್ಟಿಯ ಕೆಲಸದಲ್ಲಿ ಅದನ್ನ ಸಹಾಯ ಮಾಡಲಿಕ್ಕೆ ಶುರು ಮಾಡುತ್ತೆ. ಯಾವುದೇ ಒಂದು ವಿಚಾರ ಬಹಳ ಆಳವಾದಾಗ ನಿಲುವಡೆಯಾದಂಥ ಪರಿಣಾಮವನ್ನು ತರುತ್ತದೆ. ಅದರಲ್ಲಿ ಅಮೋಘವಾದಂಥ ಶಕ್ತಿ ಇರುತ್ತದೆ. ಇದು ನೋಡಿ, ಇದನ್ನ ನಾವು ಧ್ಯಾನದಲ್ಲಿ ಇದನ್ನ ಅನುಭವಿಸೋದು. ಯಾವುದೇ ಒಂದು ವಿಚಾರ ಬಹಳ ಆಳವಾದಾಗ, ಈಗ ನಾವು ಧ್ಯಾನದಲ್ಲಿ ಭಗವಂತನ ಅಥವಾ ದೈವಿ ಪ್ರಕಾಶದ ಮೂಲ ಇದೆ ಅಂತ ಅನ್ಕೊಂಡು ನಾವು ಕೂತ್ಕೊಳ್ತೀವಿ ಧ್ಯಾನಕ್ಕೆ. ನಾವು ಕೂತ್ಕೊಂಡು ಆ ವಿಚಾರದಲ್ಲಿ ನಮ್ಮನ್ನು ನಾವು ಪೂರ್ಣವಾಗಿ ತಲ್ಲೀನವಾಗಿಸ್ಕೊಂಡಾಗ ಏನಾಗುತ್ತೆ? ಅಲ್ಲಿ ಅಮೋಘವಾದಂಥ ಶಕ್ತಿ ಇದೆ. ಕೇಂದ್ರದ ವಿಷಯದಲ್ಲಿ ಆಳದ ಪ್ರಶ್ನೆ ಹೇಳುವುದಿಲ್ಲ, ಏಕೆಂದರೆ ಅಲ್ಲಿ ಪೂರ್ಣ ಸಮತೆ ಇದೆ. ಕೇಂದ್ರ ಅಥವಾ ಪರಬ್ರಹ್ಮಕ್ಕೆ ಅದು ಸ್ವತಂತ್ರ ವಸ್ತುವಾದರೂ ಮನಸ್ಸೆಂಬುದು ಇಲ್ಲದ್ದರಿಂದ ಶಕ್ತಿಯ ಗತಿ ತೀವ್ರತೆ ಆಗಲಿ ಮನಸ್ಸಿನ ಪ್ರತ್ಯಕ್ಷ ಕ್ರಿಯೆ ಆಗಲಿ ಇಲ್ಲ. ಸೊ ಕೇಂದ್ರದಲ್ಲಿ ಏನಿದೆ? ಕೇಂದ್ರದಲ್ಲಿ ಆಲ್ಮೋಸ್ಟ್ ತಟಸ್ಥವಾಗಿದೆ. ಈಗ ನಮ್ಮ ಸುತ್ತಮುತ್ತನೇ ಆಕಾಶ ಇದೆ. ಆಕಾಶದಲ್ಲಿ ಏನಾದ್ರು ಇದೆಯಾ ಅಂತ ಯಾರನ್ನು ಕೇಳಿದ್ರೆ ಏನು ವಿಚಾರ ಹೇಳ್ತೀರಾ? ಆಕಾಶದಲ್ಲಿ ಏನೋ ಕ್ರಿಯೆ ಇದೆಯಾ ಅಂತ ಯಾರನ್ನು ಕೇಳಿದ್ರೆ ಏನೋ ಇದೆ ಅಂತ ಹೇಳಲಿಕ್ಕೆ ಆಗತ್ತಾ? ಆಕಾಶದಲ್ಲಿ ಯಾವ ಕ್ರಿಯೆನೂ ಇಲ್ಲ. ನಾವು ಧ್ಯಾನ ಮಾಡ್ತಾ ಮಾಡ್ತಾ ಆಕಾಶದ ತದ್ರೂಪ ಪಡೆದಾಗ ಆ ರೀತಿಯಾದಂಥ ನಿಷ್ಕ್ರಿಯ ಸ್ಥಿತಿಗೆ ಹೊರಟೋಗ್ತೀವಿ. ಆದರೆ ನಿಷ್ಕ್ರಿಯ ಸ್ಥಿತಿನಲ್ಲಿ ಏನೂ ಇಲ್ಲ ಅಂತಲ್ಲ. ನಿಷ್ಕ್ರಿಯ ಸ್ಥಿತಿನಲ್ಲಿ ಕ್ರಿಯೆನಲ್ಲಿ ವ್ಯಕ್ತವಾಗಲಿಕ್ಕೆ ಬೇಕಾಗಿರತಕ್ಕಂಥ ಅಮೋಘವಾದಂಥ ಶಕ್ತಿ ನಿಷ್ಕ್ರಿಯತೆಯಲ್ಲಿ ಇದೆ. ಅದನ್ನು ನಾವು ಟ್ಯಾಪ್ ಮಾಡ್ತೀವಿ. ಹಾಗಾಗಿ ಈಗ ನೋಡಿ, ಮೊನ್ನೆ 2-3 ದಿವಸ ನಾವು ಟ್ರಾವೆಲ್ ಮಾಡಿದ್ವಿ. ಬೇರೆ ಬೇರೆ ಸೆಂಟರ್ಗೆ ಹೋಗಿದ್ವಿ ನಾರ್ತ್ ಕರ್ನಾಟಕದಲ್ಲಿ. ಹೋಗಿದ್ದಾಗ 2-3 ತಾಸು ಡ್ರೈವ್ ಮಾಡೋದು, ಮತ್ತೊಂದು ಜಾಗಕ್ಕೆ ಹೋಗೋದು, ಅಲ್ಲಿ ಒಂದಿಷ್ಟು ಅಭ್ಯಾಸಗಳಿಗೆ ಸಿಟ್ಟಿಂಗ್ ಕೊಡೋದು, ಮತ್ತೆ 2-3 ಡ್ರೈವ್ ಮಾಡೋದು, ಹೀಗೆ ಮಾಡ್ತಾ ಹೋದ್ವಿ 5-6 ಸೆಂಟರಲ್ಲಿ. ಏನ್ ನೋಡಿದ್ವಿ ಅಂತಂದ್ರೆ, ಪ್ರತಿ ಸತಿ ನೀವು ಧ್ಯಾನ ಮಾಡಿಸಿದಾಗ ನಿಷ್ಕ್ರಿಯತೆ ಕಡೆ ಹೋಗ್ತೀವಲ್ಲ, ನಿಷ್ಕ್ರಿಯತೆ ಕಡೆ ಹೋದಾಗ ನಮ್ಗೆ ಆ ಪ್ರಾಣಾಹುತಿ ದೆಸೆಯಿಂದ ನಮ್ಗೆ ಅಮೋಘವಾದಂಥ ಒಂದು ಶಕ್ತಿ ಬರೋದು. ನಾವು 3 ದಿವಸ 1200 ಕಿಲೋಮೀಟರ್ ಓಡಾಡಿದ್ದೀವಿ, ಆದ್ರೆ ಒಂದು ಶೂರು ನಮಗೆ ಸುಸ್ತಿಲ್ಲ. ನಿಮ್ಗೆ ಆಶ್ಚರ್ಯ ಆಗ್ಬೋದು. ನಾರ್ಮಲಿ ನಾವು ಟ್ರಿಪ್ ಹೋಗಿ ಬಂತು ಅಂದ್ರೆ 1200 ಕಿಲೋಮೀಟರ್ಸ್ ಓಡಾಡ್ತು ಅಂತಂದ್ರೆ 100-200 ಕಿಲೋಮೀಟರ್ ಒಂದ್ ದಿವಸ ಟ್ರಾವೆಲ್ ಮಾಡೋಷ್ಟು ಸುಸ್ತು ಹೊಡ್ಬಿಡ್ತೀವಿ. 1200 ಕಿಲೋಮೀಟರ್ 3 ದಿವಸದಲ್ಲಿ ಓಡಾಡಿದ್ರು ಕೂಡ ನಮ್ಗೆ ಯಾವುದೇ ರೀತಿಯಾದಂಥ ಸುಸ್ತಿಲ್ಲ. ಯಾಕಿಲ್ಲ ಅಂತ ಕೇಳಿದ್ರೆ, ನಾವು ಹೋದಂಥ ಪ್ರತಿ ಜಾಗದಲ್ಲೂ ಕೂಡ ಸಿಟ್ಟಿಂಗ್ಗಳನ್ನ ಕೊಡ್ತಾ ಹೋದ್ವಿ. ಸಿಟ್ಟಿಂಗ್ನಲ್ಲಿ ಏನಾಗುತ್ತೆ? ಸಿಟ್ಟಿಂಗ್ನಲ್ಲಿ ನಾವು ನಮ್ಮ ಮೂಲ ನಿಷ್ಕ್ರಿಯ ಸ್ಥಿತಿಗೆ ಹೋಗ್ತೀವಿ. ಹಾಗಾದ್ರೆ ಅಲ್ಲಿ ಏನಿದೆ? ಅಲ್ಲಿ ಅಮೋಘವಾದಂಥ ಶಕ್ತಿ ಇದೆ. ಇದು ಅರ್ಥ ಆಗ್ತಾ ಇದೆಯಾ? ಗುರುಗಳೆಲ್ಲ ಹಿಂಗೆ ಕೆಲಸ ಮಾಡೋದು. ಗುರುಗಳು ಏನ್ ಮಾಡ್ತಾರೆ? ಒಂದ್ ಕಡೆ ಹೋಗ್ತಾರೆ, ಸಿಟ್ಟಿಂಗ್ ಕೊಡ್ತಾರೆ, ಅಲ್ಲಿ ಮುಗಿಸ್ಕೊಂಡು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ನೆಕ್ಸ್ಟ್ ಕಡೆ ಹೋಗ್ತಾರೆ, ಟ್ರಾವೆಲ್ ಮಾಡ್ತಾರೆ, ಅಲ್ಲಿ ಸಿಟ್ಟಿಂಗ್ ಕೊಡ್ತಾರೆ, ಮತ್ತೆ ಅಲ್ಲಿ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಕಡೆ ಹೋಗ್ತಾರೆ. ಹಾಗೆ ಅವ್ರಿಗೆ ಎಲ್ಲಿಂದ ಶಕ್ತಿ ಬರುತ್ತೆ ಅಂತ ಕೇಳಿದ್ರೆ ಮೂಲದಿಂದನೇ ಶಕ್ತಿ ಅವ್ರಿಗೆ ಬರ್ತಾ ಇದೆ. ಅರ್ಥ ಆಯ್ತಾ? ಇದರ ರುಚಿ ನೀವು ನೋಡ್ಬೇಕಂತಂದ್ರೆ ಪ್ರತಿಯೊಂದು ಅಭ್ಯಾಸಿನೂ ಕೂಡ ಟ್ರಾವೆಲ್ ಮಾಡೋದನ್ನ ಕಲ್ತ್ಕೋಬೇಕು. ಅಟ್ಲೀಸ್ಟ್ ಒಂದು 3-5 ವರ್ಷನ ನೀವು ಟ್ರಾವೆಲ್ ಮಾಡಿದ್ರೆ ಇದರ ರುಚಿ ಹತ್ತತ್ತೆ. ನಿಜವಾಗಿ ನಿಮಗೆ ಜೀವನದಲ್ಲಿ ಈ ಪ್ರಾಣಾಹುತಿ ಅನ್ನೋದು ಎಷ್ಟು ಮಟ್ಟಿಗೆ ಕೆಲಸ ಮಾಡುತ್ತೆ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ನಿಮ್ಮನ್ನು ನೀವು ಬೇರೆ ಬೇರೆ ಪರಿಸ್ಥಿತಿಗಳಲ್ಲಿ ತೊಡಗಿಸ್ಕೊಂಡಾಗ ಅದರ ನಿಜವಾದಂಥ ಪರಿಣಾಮ ಗೊತ್ತಾಗುತ್ತೆ. ನೀವು ಮನೇಲೇ ಕೂತ್ಕೊಂಡು ಬರೀ ಲೋಕಲ್ ಸೆಂಟರ್ಗೆ ಹೋಗ್ತೀನಿ, ನಮ್ಮ ಮನೇಲಿ ಕೂತ್ಕೊಳ್ತೀನಿ ಧ್ಯಾನಕ್ಕೆ, ಇದು ಎರಡೇ ಮಾಡ್ತೀನಿ, ಅದು ಬಿಟ್ಟರೆ ಇನ್ನೇನು ಮಾಡಲ್ಲ ಅಂತಂದ್ರೆ ಆ ಮೂಲ ಶಕ್ತಿಯ ಸಂಪೂರ್ಣವಾದಂಥ
ಹ್ಮ್, ಗ್ರಹಿಕೆ ಏನಿದೆ, ಅನುಭವ ಏನಿದೆ, ಅರಿವೇನಿದೆ, ಅದನ್ನ ಗಳಿಸ್ಕೊಳ್ಲಿಕ್ಕೆ ಆಗಲ್ಲ. ಅರ್ಥ ಆಯ್ತಾ? ಸೊ ಎಷ್ಟು ಜನ ನೀವು SNP3 ಕ್ಯಾಂಡಿಡೇಟ್ಸ್ ಅವರು ಟ್ರಾವೆಲ್ ಮಾಡ್ತೀರಾ ಅಂತ ನೋಡೋಣ ಬೇರೆ ಬೇರೆ ಕಡೆಗೆ. ಅಟ್ಲೀಸ್ಟ್ ನಿಮ್ಮ ಸೆಂಟರಿಂದ ಹಿಡಿದು ಅಟ್ಲೀಸ್ಟ್ ಇನ್ನೊಂದು ಸೆಂಟರ್ಗಾದರೂ ಹೋದ್ರೆ ನಿಮ್ಗೆ ಅದರಲ್ಲಿ ಸಾಕಷ್ಟು ಮಟ್ಟಿಗೆ ಆ ಪ್ರಾಣಾಹುತಿಯ ಒಂದು ಲಾಭವನ್ನು ಪಡ್ಕೊಳ್ತೀರಾ. ನೀವು 2 ಸೆಂಟರ್ಗೆ ಹೋಗಿ 2 ಸೆಂಟರ್ಗೆ ನೀವು ಸಿಟ್ಟಿಂಗ್ ಕೊಡ್ತು ಅಂತಂದ್ರೆ ನೀವು ಟ್ರಾವೆಲ್ ಮಾಡಿದರ ಒಂದು ಪರಿಣಾಮ ಕೂಡ ನಿಮ್ಗೆ ಆಗಲ್ಲ, ಅಂದ್ರೆ ಸುಸ್ತಾಗಲ್ಲ. ಇದೇ ಸಾಮಾನ್ಯವಾಗಿ ನಾವೇನು ಟ್ರಾವೆಲ್ ಮಾಡಿದಾಗ ಟ್ರಿಪ್ಗೆ ಅಂತ ಹೋದಾಗ ದೈಹಿಕ ಸ್ತರದಲ್ಲಿ ಮಾನಸಿಕ ಸ್ತರದಲ್ಲಿ ಸ್ವಲ್ಪ ಮಟ್ಟಿಗೆ ಆಲಸ್ಯವನ್ನು ನಾವು ಫೀಲ್ ಮಾಡ್ತೀವಿ. ಆದರೆ ಯಾವಾಗ ಯಾವಾಗ ನಾವು ಸಿಟ್ಟಿಂಗ್ ಕೊಡ್ತಾ ಕೊಡ್ತಾ ಬೇರೆ ಬೇರೆ ಊರನ್ನ ನಾವು ಪ್ರಯಾಣ ಮಾಡ್ತೀವೋ ಯಾವುದೇ ರೀತಿಯಾದಂಥ ಆಲಸ್ಯ ಆಗಲಿ ಸುಸ್ತಾಗಲಿ ನಿಮಗೆ ಬರಲ್ಲ. ನೀವು ಹೋಗ್ಬೇಕಾದ್ರೆ ಹಾಗೆ ಸಂಪೂರ್ಣವಾಗಿ ಫ್ರೆಶ್ ಆಗಿ ಹೋದ್ರು ಬರಬೇಕಾದ್ರೂ ಕೂಡ ಅಷ್ಟೇ ಫ್ರೆಶ್ ಆಗಿ ವಾಪಸ್ ಬರ್ತೀರ. ಅರ್ಥ ಆಗ್ತಿದ್ಯಾ? ಯಾರಾದ್ರೂ ಏನಾದ್ರು ಹೇಳಿ. ಯಾರು ತಲೆನೂ ಅಲ್ಲಾಡ್ಸ್ತಿರೋ ಬೊಂಬೆ ತರ ಕೂತಿದ್ದಾರೆ. ನಾವು ನಿಷ್ಕ್ರಿಯ ಸ್ಥಿತಿಗೆ ಹೋಗಿದ್ವಿ ಸರ್ ಅಂತ. ಹೌದು ಬ್ರದರ್, ನಿನ್ನೆ ಸಾಟರ್ಡೆ ಬ್ರದರ್ ಇದು ಪ್ಲಾಂಟೇಶನ್ಗೆ ಹೋಗಿದ್ದೆ ನಾನು ನನ್ನ ಮಗ ಇಬ್ರು. ಅಲ್ಲಿ ಅನುಭವ ಆಯ್ತು ಬ್ರದರ್, ಗಿಡಗಳು ನೆಡ್ಬೇಕಾರೆ. ಎಲ್ಲಿ ಹೋಗಿದ್ರಿ? ಕಾಡು ಬೆಳ್ಸಕ್ಕೆ. ಕಾಡು ಬೆಟ್ಟಕ್ಕ? ಅಲ್ಲ ಬ್ರದರ್, ಗಿಡಗಳು ನೆಡೋದಿಕ್ಕೆ. ಹಾ, ಗಿಡಗಳು ನೆಡೋದಕ್ಕ. ಓಕೆ ಓಕೆ. ಅಲ್ಲಿ ನೀವು ಸಿಟ್ಟಿಂಗ್ ಒಂದ್ ನಿಮಿಷ ಸಿಟ್ಟಿಂಗ್ ತಗೊಂಡ್ಬಂದ್ರ ಅಥವಾ ಸಿಟ್ಟಿಂಗ್ ಮಾಡಿದ್ರೆ ಹಾಗೆ ಬಂದ್ರ? ಫಸ್ಟ್ ನಮಗ್ ಧ್ಯಾನ ಮಾಡಿಸಿದ್ರು ಬ್ರದರ್, ಮತ್ತೆ ನೆಟ್ ಆದ್ಮೇಲೆ ಪ್ರೇಯರ್ ಮಾಡಿ ಅಂದ್ರು. ಆ ಪ್ರೇಯರ್ ಮಾಡ್ಬೇಕಾದ್ರೆ ಸ್ವಲ್ಪ ಅನುಭವ ಆಯ್ತು ನನ್ಗೆ. ಆಯ್ತು, ಗುಡ್. ಪ್ರತಿಮಾ ಬ್ರದರ್ ನಮಸ್ತೆ. ಇದು ಪ್ರಜ್ಞಾನದ ಸ್ಥಿತಿಗೆ ಹೋಲಿಸಬಹುದಲ್ಲ ಬ್ರದರ್? ನಮಗೆ 4 ಎನರ್ಜಿ ಬರುತ್ತೆ ಅಂತ ಹೇಳ್ತೀವಲ್ಲ, ಸೊ ವಿಲ್ ಬಿ ಎಟ್ ಹೈಯರ್ ಲೆವೆಲ್ ಆಫ್ ಕಾನ್ಶಿಯಸ್ನೆಸ್. ಕರೆಕ್ಟ್. ಅಂದ್ರೆ ನೋಡಿ, ನಿಮ್ಮ ಸಾಮಾನ್ಯ ಪ್ರಜ್ಞೆ ಏನಿರುತ್ತೆ ಅದನ್ನ ಮೀರಿ ಮುಂದಿನ ಹಂತದ ಪ್ರಜ್ಞೆಗೆ ಹೋಗಿರ್ತೀರಾ. ಪ್ರತಿ ಸತಿ ನಾವು ಉನ್ನತ ಹಂತದ ಪ್ರಜ್ಞೆನ ನಾವು ಮುಟ್ಟಿದಾಗ ನಮಗೆ ಆ ಎನರ್ಜಿ ಇಳಿತಾ ಹೋಗುತ್ತೆ. ಸರಿನಾ? ಹೊಸ ಹುರುಪು ಬರುತ್ತೆ, ಹೊಸ ಶಕ್ತಿ ಬರುತ್ತೆ, ಹೊಸ ಆಲೋಚನೆಗಳು ಬರುತ್ತೆ. ಸರಿನಾ? ಹೊಸತನದ ಅನುಭವ ಆಗುತ್ತೆ. ಸರಿ ಮಮತಾ? ನಮಸ್ತೆ ಬ್ರದರ್. ಅದು ಬ್ರದರ್, ನಾವು ಮೊನ್ನೆ ITI ಕಾಲೇಜ್ಗೆ ಹೋದಾಗ ಪ್ರಿನ್ಸಿಪಲ್ ಹತ್ರ ಗಿಡ ಹಾಕ್ಸ್ಬಿಟ್ಟು ಮಕ್ಳನ್ನ ಒಂದೊಂದ್ ಗಿಡ ಹತ್ರ ಕೂರ್ಸಿ ಪ್ರೇ ಮಾಡಿದಾಗ ನಮ್ಗೂ ಆತರ ಅನುಭವ ಆಯ್ತು ಬ್ರದರ್. ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ಪಾಪ, ತುಂಬಾ ಚೆನ್ನಾಯ್ತು ಬ್ರದರ್. ನೋಡ್ರಿ, ಒಬ್ಬೊಬ್ರು ನಿಮ್ಮ ಅನುಭವಗಳನ್ನ ಶೇರ್ ಮಾಡ್ತಾ ಇದ್ದೀರಾ. ಒಂದು ಕಡೆ ಹೋಗಿ ಒಂದು ಕಾರ್ಯಕ್ರಮ ಮಾಡ್ಬಿಟ್ಟು ಬಂದಿದ್ದೀರಾ, ಕರೆಕ್ಟಾ? ಅದರಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಇದರ ರುಚಿ ಕಾಣ್ತಾ ಇದೆ ಅಂತ ಹೇಳ್ತಿದ್ದೀರಾ. ಆದ್ರೆ ಅತ್ಯಂತ ಉನ್ನತವಾದಂತ ಕೆಲಸ ಆಧ್ಯಾತ್ಮದಲ್ಲಿ ಅಂತಂದ್ರೆ ಎಲ್ಲಿ ಪ್ರಶಿಕ್ಷಕರು ಇಲ್ವೋ, ಎಲ್ಲಿ ಅಭ್ಯಾಸಗಳಿಲ್ವೋ ಅಲ್ಲಿಗೆ ಹೋಗಿ ಆ ಕ್ಷೇತ್ರದಲ್ಲಿ ಹೊಸ ಅಭ್ಯಾಸಗಳನ್ನು ಮಾಡಿ ಆ ಅಭ್ಯಾಸಗಳಲ್ಲಿ ಇರತಕ್ಕಂಥವ್ರನ್ನ ಒಬ್ಬರನ್ನ ಪ್ರಶಿಕ್ಷಕರ ಸಾಮರ್ಥ್ಯ ಇರತಕ್ಕಂಥವ್ರನ್ನ ಗುರುತಿಸಿ ಪ್ರಶಿಕ್ಷಕರನ್ನ ಮಾಡಿದಾಗ ಇದೇನು ಇವಾಗ ನೀವು ರುಚಿ ಕಂಡಿದ್ದೀರಲ್ಲ, ಇದರ 100 ಪಟ್ಟು 1000 ಪಟ್ಟು ನಿಮ್ಗೆ ಅದರಿಂದ ಲಾಭ ಆಗುತ್ತೆ. ಗುರುಗಳ ಕೆಲಸ ಮಾಡಬೇಕಾದ್ರೆ ನೀವು ಮನೇಲೆ ಕೂತ್ಕೊಂಡು ಮಾಡ್ತೀನಿ, ನಾನು ಮನೆಯಿಂದ ಎಲ್ಲೂ ಹೊರಗೆ ಹೋಗಲ್ಲ ಅಂತ ಹೇಳಿದ್ರೆ ಅದರಿಂದ ಗುರುಗಳಿಗೆ ತಕ್ಕ ಮಟ್ಟಿಗೆ ಸಮಾಧಾನ ಆಗುತ್ತೆ, ಸಂತೋಷ ಆಗುತ್ತೆ. ಬಟ್ ಅವ್ರ ನಿರೀಕ್ಷೆ ಏನಪ್ಪಾ ಅಂತಂದ್ರೆ ಇದನ್ನ ಎಲ್ಲ ಕ್ಷೇತ್ರಗಳಿಗೂ ಎಲ್ಲ ತಾಲೂಕುಗಳಿಗೂ ಮುಟ್ಟಿಸ್ಬೇಕು ಅನ್ನೋದು ಗುರುಗಳ ನಿರೀಕ್ಷೆ. ನಾವಿರ್ತಕ್ಕಂಥ ತಾಲೂಕಿಂದ ಪಕ್ಕದ ತಾಲೂಕು ಹೋಗಿ ಅಲ್ಲಿ ಒಂದಿಷ್ಟು ಜನ ಅಭ್ಯಾಸಿಗಳಿಗೆ ನಾವು ಬೆಳೆಸಿ ಪೋಷಣೆ ಮಾಡಿ ಒಬ್ಬರನ್ನ ಪ್ರಶಿಕ್ಷಕರಾಗಿ ತಯಾರು ಮಾಡಿದ್ರೆ ಅದಕ್ಕಿಂತ ಗುರು ಸೇವೆ ಇನ್ನೊಂದಿಲ್ಲ. ಅರ್ಥ ಆಗ್ತಿದ್ಯಾ? ನೀವೆಲ್ಲರೂ ಬೆಳಿಬೇಕಾದ್ರೆ ಒಂದು 3 ರಿಂದ 5 ವರ್ಷನಾದ್ರು ನಿಮ್ಮ ಅಕ್ಕಪಕ್ಕದ ತಾಲೂಕಿಗೆ ಹೋಗ್ಲಿಕ್ಕೆ ರೆಡಿ ಆಗ್ರಿ. ಅವಾಗ ಆಗ್ತಕ್ಕಂಥ ಮ್ಯಾಜಿಕ್ ನೋಡ್ರಿ, ಯಾವ ರೀತಿ ವಿಸ್ಮಯ ಆಗುತ್ತೆ ಅಂತಂದ್ರೆ ನಿಮ್ಮ ಬೆಳವಣಿಗೆಯಲ್ಲೂ ಸಾಕಷ್ಟು ಮಟ್ಟಿಗೆ ಮ್ಯಾಜಿಕ್ ತರ ಬೆಳಿತೀರ. ಮ್ಯಾಜಿಕ್ ಅಂದ್ರೆ ಏನ್ ಹೇಳ್ತೀರಾ ಕನ್ನಡದಲ್ಲಿ? ಮ್ಯಾಜಿಕ್ ಏನ್ ಹೇಳ್ತೀರಿ ಕನ್ನಡದಲ್ಲಿ? ಅದ್ಭುತನೇ ನಡೀತು ಅಂತೀವಿ ಬ್ರದರ್. ಜಾದು ಬ್ರದರ್, ಜಾದು, ಮಿರಾಕಲ್.
ಜಾದು ತರ ಆಶ್ಚರ್ಯ ಬೆಳೀತದೆ. ಆಶ್ಚರ್ಯ ಚಮತ್ಕಾರನೂ ಅನ್ಬೋದು ಬ್ರದರ್, ಚಮತ್ಕಾರ. ಚಮತ್ಕಾರ, ಪ್ರಾಯಶಃ ಚಮತ್ಕಾರ ಇದು ಎಲ್ಲಕ್ಕಿಂತ ಅತ್ಯಂತ ಸಹ್ಯ ಪದ. ಚಮತ್ಕಾರದ ರೀತಿಯಲ್ಲಿ ಬೆಳವಣಿಗೆ ಆಗುತ್ತೆ, ನಿಮಗೂ ಆಗುತ್ತೆ, ನಿಮ್ಮ ಅಭ್ಯಾಸಿಗಳು ಯಾರು ಬರ್ತಾರಲ್ಲ ನಿಮ್ಮಲ್ಲಿ ಹೊಸ ಕೇಂದ್ರದಲ್ಲಿ ಅವ್ರಿಗೂ ಆಗುತ್ತೆ. ಸೊ ನೀವೆಲ್ಲರೂ ಕೂಡ ಪ್ರಶಿಕ್ಷಕರಾಗಿ ಮೊದಲು ಮಾಡ್ತಕ್ಕಂಥ ಕೆಲಸ ಅಂತಂದ್ರೆ, ಮೊದಲ ಒಂದು 3 ರಿಂದ 5 ವರ್ಷದಲ್ಲಿ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಒಂದು 2 ತಾಲೂಕುಗಾದ್ರೂ ಹೋಗಿ ಅಲ್ಲಿ ಇರ್ತಕ್ಕಂಥ ಅಭ್ಯಾಸಗಳನ್ನ ತಯಾರು ಮಾಡಿ ಒಬ್ಬರನ್ನ ಪ್ರಶಿಕ್ಷಕರಾಗಿ ಮಾಡಿ ಅದನ್ನು ಪ್ರತಿಷ್ಠಾಪನೆ ಮಾಡಿತು ಅಂತಂದ್ರೆ ಗುರುಗಳ ಸೇವೆಯನ್ನ ಸಾಕಷ್ಟು ಮಟ್ಟಿಗೆ ಸಫಲವಾಗಿ ಮಾಡಿದ್ದೀರಾ ಅಂತ. ಮನೇಲಿ ಕೂತ್ಕೊಂಡು ಮಾಡ್ರಿ, ಯಾರು ಬೇಡ ಅಂತಾರೆ. ಮನೇಲಿ ಕೂತ್ಕೊಂಡು ಒಂದು 5 ದಿವಸ ಮನೆಯಲ್ಲೇ ಸಿಟ್ಟಿಕೊಡ್ರಿ, ಬಟ್ ವಾರದಲ್ಲಿ 1 ದಿವಸ ಅಥವಾ 2 ದಿವಸ ನಿಮ್ಮ ಅಕ್ಕಪಕ್ಕದ ತಾಲೂಕಿಗೆ ಹೋಗ್ಲಿಕ್ಕೆ ರೆಡಿ ಇರ್ರಿ. ಅದಕ್ಕಿಂತ ವೇಗವಾಗಿ ಆಧ್ಯಾತ್ಮಿಕ ಬೆಳವಣಿಗೆ ಮಾಡ್ಕೊಳ್ತಕ್ಕಂಥ ಇನ್ನೊಂದು ದಾರಿ ಯಾರಿಗೂ ಇಲ್ಲ. ಪ್ರತಿಯೊಬ್ಬ ಅಭ್ಯರ್ಥಿಗೂ ಕೂಡ ಅತ್ಯಂತ ವೇಗವಾಗಿ ಆಧ್ಯಾತ್ಮಿಕ ಪ್ರಗತಿ ಮಾಡ್ಕೋಬೇಕಂತಂದ್ರೆ ಅಕ್ಕಪಕ್ಕದ ತಾಲೂಕಿಗೆ ಹೋಗಿ ಅಲ್ಲಿ ಒಬ್ಬರು ಪ್ರಶಿಕ್ಷಕರನ್ನ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ನೆರವಾಯ್ತು ಅಂತಂದ್ರೆ ಗುರುಗಳಿಗೆ ಅದಕ್ಕಿಂತ ಹೆಚ್ಚಿನ ಸಂತೋಷ ನಾವು ಮಾಡ್ಲಿಕ್ಕೆ ಆಗಲ್ಲ. ಅರ್ಥ ಆಗ್ತಿದ್ಯಾ? ಸೊ ಫಾಸ್ಟೆಸ್ಟ್ ವೇ ಟು ಗ್ರೋ, ಅತ್ಯಂತ ವೇಗವಾಗಿ ನಾವು ಬೆಳಿಬೇಕು, ಚಮತ್ಕಾರದ ರೀತಿಯಲ್ಲಿ ಬೆಳಿಬೇಕು, ಗುರುಗಳ ಒಂದು ಕೆಲಸವನ್ನು ಮಾಡಬೇಕು, ಗುರುಗಳಿಗೆ ಸಂತೋಷವನ್ನು ತಂದುಕೊಡ್ಬೇಕು, ಮಿಷನ್ನು ಕೂಡ ನಾವು ವಿಸ್ತಾರ ಮಾಡಬೇಕು ಅಂತಂದ್ರೆ ಇದನ್ನ ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಪ್ರತಿಯೊಬ್ಬ SNP ಕ್ಯಾಂಡಿಡೇಟ್ರು ಕೂಡ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ ಕೆಲವೇ 2 ವರ್ಷದಲ್ಲಿ ನಾವು ಇಡೀ ಕರ್ನಾಟಕದ ಒಂದು ರೂಪುರೇಷೆನೆ ಬೇಕಾದ್ರೆ ಬದಲಾವಣೆ ಮಾಡ್ಬಿಡ್ಬೋದು. ಎಸ್ಪೆಷಲಿ ಕನ್ನಡದವರು ಇದಾರಲ್ಲ ಪ್ರಶಿಕ್ಷಕರು, ಪ್ರಶಿಕ್ಷಕರು ಟ್ರಾವೆಲ್ ಮಾಡೋದು ಕಡಿಮೆ. ನಿಮಗೆ ಸಿದ್ದರಾಮಯ್ಯನವರ ಒಂದು ಕೃಪಾ ಕಟಾಕ್ಷನು ನಿಮ್ಮ ಮೇಲೆಲ್ಲ ಇದೆ, ಎಸ್ಪೆಷಲಿ ಸಿಸ್ಟರ್ಗಳ ಮೇಲೆ. ಸಿದ್ದರಾಮಯ್ಯನವರು ನೀವು ಅಕ್ಕಪಕ್ಕದ ತಾಲೂಕಿಗೆ ಹೋಗ್ತೀವಿ, ಅಕ್ಕಪಕ್ಕದ ಡಿಸ್ಟ್ರಿಕ್ಟ್ ಹೋಗ್ತೀವಿ ಅಂತಂದ್ರೆ ಬಸ್ ಎಲ್ಲ ಫ್ರೀ ಮಾಡಿಟ್ಟಿದ್ದಾರೆ. ನೀವು ಎಲ್ಲಿಂದ ಕೂತ್ಕೊಂಡು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಕರ್ನಾಟಕದಲ್ಲಿ. ಹೌದೋ ಇಲ್ಲೋ? ಇದನ್ನ ಈ ಕೆಲಸಕ್ಕೆ ಯಾಕೆ ಉಪಯೋಗಿಸ್ಕೋಬಾರ್ದು? ಎಲ್ಲೆಲ್ಲೋ ರೌಂಡ್ ಹೊಡಿತೀವಿ, ಈ ಕೆಲಸಕ್ಕೆ ನಿಯಮಿತವಾಗಿ ಯಾಕೆ ಉಪಯೋಗಿಸ್ಕೋಬಾರ್ದು? ನಾವು ಹೇಳೋದು ಅಕ್ಕಪಕ್ಕದ ತಾಲೂಕು ಹೋಗ್ರಿ, ಆ ತಾಲೂಕಲ್ಲಿ ಇರತಕ್ಕಂಥ ಏನು ಟೂರಿಸ್ಟ್ ಪ್ಲೇಸ್ ಏನಿದೆ ಅದನ್ನು ನೋಡ್ರಿ, ಯಾರು ಬೇಡ ಅಂತಾರೆ. ನಿಮಗೆ ಟೂರ್ ಮಾಡ್ದಂಗೂ ಆಯ್ತು, ಫ್ಯಾಮಿಲಿಗೆ ಒಂದು ಟ್ರಿಪ್ ಮಾಡಿಸ್ದಂಗೂ ಆಯ್ತು, ನೀವು ಕೂಡ ಹೋಗಿ ಪ್ರಶಿಕ್ಷಕರ ಕೆಲಸನೂ ಮಾಡ್ದಂಗೂ ಆಯ್ತು. ಮೂರನ್ನು ಯಾಕೆ ಒಟ್ಟಿಗೆ ಮಾಡಬಾರದು? ಅರ್ಥ ಆಯ್ತಾ? ಯಾವ ಪ್ರಶಿಕ್ಷಕ ಒಂದು 3 ರಿಂದ 5 ವರ್ಷ ಇದನ್ನು ಮಾಡಿರಲ್ವೋ ಅವರಿಗೆ ನಿಜವಾಗಿ ಪ್ರಶಿಕ್ಷಕನ ಒಂದು ಕೆಲಸ ಅಥವಾ ಪ್ರಶಿಕ್ಷಕನ ಒಂದು ಮಹತ್ವ ಸಂಪೂರ್ಣವಾಗಿ ತಿಳಿದು ಬಂದಿಲ್ಲ ಅಂತ. ಒಂದು 3 ರಿಂದ 5 ವರ್ಷ ನೀವು ಮಾಡಿದ್ರೆ ಅದಾದ್ಮೇಲೆ ನೀವು ಲೋಕಲ್ ಸೆಂಟರ್ ಬೆಳೆಸ್ಕೊಳ್ತಾ ಹೋಗಿ. ಅವಾಗ ಏನಾಗುತ್ತೆ ಅಂತಂದ್ರೆ ನೋಡ್ರಿ, ಹೊರಗಡೆ ಹೋದಾಗ ಅವ್ರ ಹತ್ರ ಮಾತಾಡಬೇಕು. ಸೊ ನಿಮಗೆ ಮಾತಾಡುವಂಥದ್ದು ಸ್ಕಿಲ್ ಬರುತ್ತೆ, ಕಮ್ಯುನಿಕೇಶನ್ ಸ್ಕಿಲ್ ಬರುತ್ತೆ, ಅವರ ಭಾಷೆ ನೀವು ಕಲಿಬೇಕು. ಸೊ ಅವ್ರ ಭಾಷೆ ನಿಮ್ಗೆ ಕಲ್ತಂಗ ಆಗುತ್ತೆ, ನಿಮ್ಮ ಭಾಷೆ ಅವ್ರ ಭಾಷೆ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಇರುತ್ತೆ, ಸರಿನಾ? ಗುರುಗಳ ಇರುವಿಕೆಯ ಅನುಭವ ಆಗುತ್ತೆ, ಪ್ರಾಣ ಹೊತ್ತು ಎಲ್ಲೂ ಹೋದ್ರೂ ಕೆಲಸ ಮಾಡುತ್ತೆ ಅಂತ ಅನುಭವ ಆಗುತ್ತೆ, ಸರಿನಾ? ನಿಮ್ಗೆ ಸಾಮಾಜಿಕ ಸ್ಕಿಲ್ಸ್, ಸೋಷಿಯಲ್ ಸ್ಕಿಲ್ಸ್ ಬೆಳೆಯುತ್ತೆ. ಇನ್ನೊಬ್ಬರ ಜೊತೆಗೆ ಹೇಗೆ ಮಾತಾಡಬೇಕು, ಇನ್ನೊಬ್ಬರ ಜೊತೆಗೆ ಹೇಗೆ ಬೆರಿಬೇಕು, ಇನ್ನೊಬ್ಬರ ಜೊತೆಗೆ ಹೇಗೆ ಸಂಬಂಧವನ್ನು ಏರ್ಪಾಡು ಮಾಡ್ಕೋಬೇಕು, ಅದೆಲ್ಲವೂ ಬೆಳೆಯುತ್ತೆ. ಗುರುಗಳ ಒಂದು ಪ್ರೀತಿ ಹೇಗೆ ಹರಿದು ಬರುತ್ತೆ ಅಭ್ಯಾಸದಿಂದ ನಿಮ್ಮ ಹೃದಯಕ್ಕೆ ಅಂತ ಅನುಭವಕ್ಕೆ ಬರುತ್ತೆ. ಯಾಕಂದ್ರೆ ನೀವು ಅಲ್ಲಿಗೆ ಹೋದಾಗ ಅಭ್ಯಾಸಿಗಳು ನಿಮ್ಮನ್ನ ಹೇಗೆ ನೋಡ್ಕೊಳ್ತಾರೆ, ಅದು ನೋಡ್ಕೊಂಡಾಗ ನಿಮಗೂ ಕೂಡ ಅದೇ ಮಾದರಿಯಲ್ಲಿ ನಾವು ಕೂಡ ನಮ್ಮನೆಗೆ ಬರ್ತಕ್ಕಂಥ ಅಭ್ಯಾಸಗಳನ್ನ ನೋಡ್ಕೋಬೇಕು ಅಂತ ಕೂಡ ನಿಮಗೆ ಸಮಯ ಗೊತ್ತಾಗುತ್ತೆ. ಇದರ ಜೊತೆಗೆ ಆಧ್ಯಾತ್ಮಿಕ ಬೆಳವಣಿಗೆನೂ ಆಗುತ್ತೆ, ಆರ್ಥಿಕ ಬೆಳವಣಿಗೆನೂ ಆಗುತ್ತೆ. ನಮ್ಮ ಮನಸ್ಸು ಹೃದಯ ವೈಶಾಲ್ಯತೆ ಬೆಳೆಸ್ಕೊಳ್ಳುತ್ತೆ. ಹೃದಯ ವೈಶಾಲ್ಯತೆಯಲ್ಲಿ ಕೊಡೋವಂಥ ಮನೋಭಾವ ಬೆಳೀತಾ ಹೋಗುತ್ತೆ. ನೀವು ಎಷ್ಟು ಕೊಡ್ಲಿಕ್ಕೆ ತಯಾರಾಗ್ತಿರೋ ಅಷ್ಟೇ ನಿಮ್ ಗುರುಗಳು ಕೊಡ್ತಾ ಹೋಗ್ತಾರೆ. ಇದು ನಿಸರ್ಗದ ನಿಯಮ. ನೀವು ಎಷ್ಟು ಕೊಟ್ರೆ ಅದು ನಿಮ್ಗೆ ಬರುತ್ತೆ ವಾಪಸ್, ಅದಕ್ಕಿಂತ ಡಬಲ್ ಅಥವಾ ತ್ರಿಬಲ್ ಬರುತ್ತೆ ವಾಪಸ್. ಅರ್ಥ ಆಯ್ತಾ? ಸೊ ಇದಿಷ್ಟನ್ನು ಮಾಡ್ಲಿಕ್ಕೆ ದಯವಿಟ್ಟು ಎಲ್ಲರೂ ಕೂಡ ಮನಸ್ಸನ್ನು ಮಾಡ್ರಿ. ಅರ್ಥ ಆಯ್ತಾ? ಎಸ್ಪೆಷಲಿ ಕನ್ನಡದವರು ಎಲ್ಲ ರಾಜ್ಯದಾದ್ಯಂತ ಬೇರೆ ಬೇರೆ ತಾಲೂಕಿನಲ್ಲಿ ಹೋಗಿ ಅಟ್ಲೀಸ್ಟ್ ಒಂದು 2 ತಾಲೂಕಿನಲ್ಲಾದ್ರೂ ಈ ಕೆಲಸ ಮಾಡಿದ್ರೆ 3 ರಿಂದ 5 ವರ್ಷದಲ್ಲಿ ಗುರುಗಳ ಸೇವೆನ ಅಪಾರವಾಗಿ ಮಾಡ್ದಂಗೆ ಆಗುತ್ತೆ. ಅವಾಗ ಏನಾಗುತ್ತೆ, ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ನಾವು ಒಬ್ಬ ಪ್ರಶಿಕ್ಷಕನ ಕಾಣ್ತೀವಿ. ಅದು ಮುಂದಿನ ಹಂತದ ಬೆಳವಣಿಗೆಗೆ, ಮಿಷನ್ನ ಬೆಳವಣಿಗೆ ಸಹಾಯವಾಗುತ್ತೆ. ಅರ್ಥ ಆಯ್ತಾ? ಹಾಗಾದ್ರೆ ನಿಮ್ಮ ಊರಿಗೆ ನೀವು ಹೋಗಿ ಮಾಡ್ಬೋದು. ಈಗ ನೀವು ಯಾವ್ದು ಬೆಂಗಳೂರಲ್ಲಿ ಎಷ್ಟೊಂದು ಜನ ಇರ್ತೀರಿ, ಆದ್ರೆ ನಿಮ್ಮ ಊರು ಬೇರೆ ಊರು ಅಂತ ಇಟ್ಕೊಳ್ರಿ. ಆ ಊರಿದ್ರೆ ನೀವು ಮೂಲತಃ ಯಾವ ಊರಿಂದ ಬಂದಿರ್ತೀರಾ ಆ ಊರು, ಅದ್ರ ಪಕ್ಕದ ಊರು, ಅಲ್ಲೇ ಹೋಗಿ ಮಾಡಿದ್ರೆ ಆಯ್ತು. ನೀವೇನು ಹೊಸ ಊರನ್ನ ಹುಡ್ಕೊಂಡು ಹೋಗಿ ನಾವು ಹುಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಿಮ್ಗೆ ಊರಲ್ಲಿ ಯಾರು ಪರಿಚಯ ಇರ್ತಾರೆ ಅವ್ರನ್ನ ಧ್ಯಾನಕ್ಕೆ ಇಂಟ್ರೊಡ್ಯೂಸ್ ಮಾಡೋದು. ಈಗ ವರ್ಲ್ಡ್ ಮೆಡಿಟೇಷನ್ ಡೇಗೆ ಅದೇ ತರ ಮಾಡ್ತಿರೋದು. ಬಟ್ ಅದು ಒಂದು ದಿವಸದ ಕೆಲಸ ಆಯ್ತು. ನಾವು ಇಲ್ಲಿ ಹೇಳ್ತಾ ಇರ್ತದ್ದು 2-3 ವರ್ಷದಲ್ಲಿ 2 ತಾಲೂಕಿನಲ್ಲಿ 2 ಪ್ರಶಿಕ್ಷಕರನ್ನ ತಯಾರು ಮಾಡೋದು. ಅದು ಅತ್ಯಂತ ಪವಿತ್ರವಾದಂಥ ಕೆಲಸ, ಮಹೋನ್ನತವಾದಂಥ ಕೆಲಸ.
ಅಭ್ಯಾಸಿನ ತಯಾರು ಮಾಡೋದು ಯಾರು ಬೇಕಾದ್ರೂ ಮಾಡ್ತಾರೆ, ಆದರೆ ಪ್ರಶಿಕ್ಷಕನ ಸ್ತರದಲ್ಲಿ ಅಭ್ಯಾಸಿನ ತಯಾರು ಮಾಡೋದು ಅದು ಸ್ವಲ್ಪ ಮಟ್ಟಿಗೆ ನಿಮಗೂ ಕೆಲಸ ಕರಗತೆ ಆದ್ರೆ ಮಾತ್ರ ಮಾಡ್ಲಿಕ್ಕೆ ಆಗುತ್ತೆ ಅಲ್ವಾ. ಸೊ ಜ್ಞಾಪಕ ಇಟ್ಕೊಳ್ರಿ. ಸರಿ, ಹೀಗೆ ಯೋಚನೆಗೂ ಕ್ರಿಯೆಗೂ ನಡುವೆ ಇದ್ದದ್ದು ಶಕ್ತಿ, ಅದು ಕಾಲವೆಂದು ಕರೆಯಲ್ಪಟ್ಟಿದೆ. ಅದೇ ಶಕ್ತಿಯನ್ನು ನಮ್ಮ ಪರಿಮಿತ ಸಾಮರ್ಥ್ಯವನ್ನು ಅನುಸರಿಸಿ ನಮ್ಮ ಭಾಗಕ್ಕೆ ನಾವು ಪಡೆದೆವು. ಈಗ ಈ ಶಕ್ತಿಯನ್ನು ಉಪಯೋಗಿಸಲು ಕೇವಲವೂ ಸರ್ವಾತ್ಮಕವೂ ಆದ ಕೇಂದ್ರದ ಮಹಾಶಕ್ತಿಯಲ್ಲಿ ಅದನ್ನು ಲಯಗೊಳಿಸಬೇಕು. ಪ್ರಪಂಚದಲ್ಲಿ ಆ ಮಹಾಶಕ್ತಿಗೆ ಸರಿಸಮನಾದದ್ದು ಯಾವುದೂ ಇಲ್ಲ. ಈಗ ನೋಡಿ, ಧ್ಯಾನ ಮಾಡಬೇಕಾದ್ರೆ ನೀವು ಸಮಯದ ಕಡೆ ಗಮನ ಕೊಡ್ತಾ ಕೂತ್ಕೊಳ್ತೀರಾ. ಧ್ಯಾನ ಮಾಡಬೇಕಾದ್ರೆ ಸಮಯದ ಕಡೆ ಗಮನ ಕೊಡ್ತೀರಾ? ಧ್ಯಾನದಲ್ಲಿ ಮುಳುಗೋದಾಗ ಎಷ್ಟು ಸಮಯ ಆಯ್ತು, 5 ನಿಮಿಷ ಆಯ್ತು, 10 ನಿಮಿಷ ಆಯ್ತು ಅಂತ ನೋಡ್ಕೊಳ್ತಾ ಕೂತಿರ್ತೀರಾ? ಇಲ್ಲ ಇಲ್ಲ ಬ್ರದರ್. ಅಲ್ವಾ? ಒಂದ್ಸತಿ ಧ್ಯಾನದಲ್ಲಿ ಆಳದಲ್ಲಿ ಮುಳುಗಿದ ಮೇಲೆ ಸಮಯ ಹೋಗಿದ್ದ ಗೊತ್ತಾಗಲ್ಲ. ಹಾಗಾದ್ರೆ ಆ ಸಮಯದಲ್ಲಿ ನಿಮ್ಮಲ್ಲಿದ್ದಂಥ ಕಾಲಶಕ್ತಿ ಏನಾಗಿತ್ತು? ಈಗ ನೋಡ್ರಿ, ನಿಮಿಷದಿಂದ ನಿಮಿಷಕ್ಕೂ ನಮ್ಗೆ ಗೊತ್ತಾಗ್ತಾ ಇದೆ. ಹಾ, ಸಮಯ ಆಯ್ತು, 5 ನಿಮಿಷ ಆಯ್ತು, 8 ಗಂಟೆ ಆಯ್ತು, 8 ಕಾಲ ಆಯ್ತು, ಗೊತ್ತಾಗ್ತಿದೆಯೋ ಇಲ್ಲೋ? ಅಂದ್ರೆ ಕಾಲಶಕ್ತಿಯ ಅರಿವು ನಮಗಿದೆ. ಕರೆಕ್ಟಾ? ಹಾಗಾದ್ರೆ ಧ್ಯಾನಕ್ಕೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡಾಗ ಪ್ರಾಣಾಹುತಿಯ ಒಂದು ಪರಿಣಾಮದಲ್ಲಿ ಏನಾಗುತ್ತೆ? ಆ ಕಾಲಶಕ್ತಿಯ ಅರಿವು ನಮ್ಗಿರುತ್ತೆ ಧ್ಯಾನದಲ್ಲಿ. ಎಷ್ಟೋ ಸತಿ ಆ ಧ್ಯಾನದಲ್ಲಿ ಆಳದಲ್ಲಿ ಮುಳುಗೋಗ್ತೀವಿ ಅಂತಂದ್ರೆ ಸಮಯ ಹೋಗಿದ್ದೇ ಗೊತ್ತಾಗಲ್ಲ. ಎಷ್ಟೋ ಸತಿ ಮುಳುಗಿ ಎದ್ದಾದ್ಮೇಲೆ ಹೇಳ್ತೀವಿ 5 ನಿಮಿಷ ಆದಂಗೆ ಅನಿಸ್ತು, 10 ನಿಮಿಷ ಆದಂಗೆ ಅನಿಸ್ತು ಅಂತ ಹೇಳ್ತೀವಿ. ಕರೆಕ್ಟಾ? ಹಾಗಾದ್ರೆ ಯಾವಾಗ ನೀವು ಕಾಲಶಕ್ತಿಯನ್ನು ದಾಟಿ ಮುಳುಗಿರ್ತಿರೋ ಧ್ಯಾನದಲ್ಲಿ, ಆವಾಗ ನೀವು ಕಾಲಶಕ್ತಿ ಆದ ನಂತರ ಯಾವ ಸ್ಥಿತಿ ಇದೆಯಲ್ಲ ಆ ಸ್ಥಿತಿಗೆ ಹೋಗಿ ನೀವು ಲೈವ್ ಆಗಿದ್ವಿ ಅಂತ. ಕರೆಕ್ಟಾ? ಕಾಲಶಕ್ತಿ ಎಲ್ಲಿಂದ ಬಂತು? ಕಾಲಶಕ್ತಿ ಈಗ ಭಗವಂತನಿಂದ ಬಂದು ಅಂತ ಓದಿದ್ವಿ. ಮೊದಲು ಆಕಾಶ, ಆಮೇಲೆ ಭಗವಂತ, ಆಮೇಲೆ ಕಾಲ, ಆಮೇಲೆ ಸೃಷ್ಟಿ. ಈಗ ನಾವು ಧ್ಯಾನದಲ್ಲಿ ಕೂತ್ಕೊಂಡು ಕಾಲದ ಕಡೆಗೆ ಅರಿವೇ ಇಲ್ದಿರ ನಾವು ಧ್ಯಾನದಲ್ಲಿ ಮುಳುಗೋದಾಗ ಎಲ್ಲಿಗೆ ಹೋಗಿ ಮುಟ್ತೀವಿ? ನಾವು ಭಗವಂತನ ಸ್ಥಿತಿಗೆ ಹೋಗಿ ಮುಟ್ತೀವಿ. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಪ್ರತಿ ಸ್ಥಿತಿ ಧ್ಯಾನದಲ್ಲಿ ಏನಾಗ್ತಾ ಇದೆ? ಆ ಭಗವಂತನ ಸ್ಥಿತಿನ ನಾವು ಒಂದು ಚೂರು ಚೂರೇ ಕರಗತ ಮಾಡ್ಕೊಳ್ತಾ ಇದ್ದೀವಿ. ಕರೆಕ್ಟಾ? ಯಾಕಂದ್ರೆ ಕಾಲಶಕ್ತಿಗೆ ಮುಂಚೆ ಏನಿತ್ತು ಆ ಸ್ಥಿತಿಗೆ ಹೋಗ್ತಾ ಇರೋದು ನಾವು ಧ್ಯಾನದಲ್ಲಿ. ಸೊ ಭಗವಂತನ ಸ್ಥಿತಿನ ನಾವು ಕರಗತ ಮಾಡ್ಕೊಳ್ತಾ ಏನಾಗುತ್ತೆ? ಕಡೆಯಲ್ಲಿ ಭಗವಂತನ ಸ್ಥಿತಿನಲ್ಲೇನೆ ನಾವು ಶಾಶ್ವತವಾಗಿ ನೆಲೆ ನಿಂತು ಬಿಡ್ತೀವಿ. ಯಾವಾಗ ನಾವು ಶಾಶ್ವತವಾಗಿ ನೆಲೆ ನಿಂತು ಬಿಡ್ತೀವೋ ಅದನ್ನು ನಾವು ಸಹಜ ಸಮಾಧಿ ಅಂತ ಕರಿತೀವಿ. ಆವಾಗ ನೆಲೆ ನಿಂತಾಗ ಸಮಾಧಿ ಹೋಗ್ಬಿಟ್ಟು ಬಂದು ಅಂತ ಹೇಳ್ತೀವಿ. ಆವಾಗ ನೆಲೆ ನಿಂತರೆ ಸಮಾಧಿ ಸ್ಥಿತಿಗೆ ಹೋಗಿದ್ವಿ ಮತ್ತು ವಾಪಸ್ ಬಂದ್ವಿ. ಅದೇ ನಾವು ಕ್ರಿಯೆನಲ್ಲಿರಲಿ ನಿಷ್ಕ್ರಿಯೆನಲ್ಲಿರಲಿ ಯಾವಾಗಲೂ ಸಮಾಧಿ ಸ್ಥಿತಿಯಲ್ಲಿ ಇತ್ತು ಅಂತಂದ್ರೆ ಅದನ್ನು ನಾವು ಸಹಜ ಸಮಾಧಿ ಅಂತ ಕರಿತೀವಿ. ಕ್ರಿಯೆನಲ್ಲೂ ನೀವು ಸಮಾಧಿನಲ್ಲಿದ್ದೀರಾ, ನಿಷ್ಕ್ರಿಯತೆನಲ್ಲೂ ಸಮಾಧಿನಲ್ಲಿದ್ದೀರಾ. ಆ ಅರಿವಿನಿಂದನೇ ಕೆಲಸ ಮಾಡ್ತೀರಾ. ಆ ಸಮಾಧಿಯ ಸ್ಥಿತಿನಿಂದನೇ ನೀವು ಕೆಲಸ ಮಾಡ್ತೀರಾ. ಏನು ಕೆಲಸ ಮಾಡಿದ್ರು ಕೊಡೋದು. ಇದು ನಾವು ಕಟ್ಟ ಕಡೆಗೆ ಮುಟ್ಟಬೇಕಾಗಿರ್ತಕ್ಕಂಥ ಸ್ಥಿತಿ. ಯಾವುದು? ಸಹಜ ಸಮಾಧಿ. ಸರಿನಾ? ಸರಿ, ಈಗ ಆ ಶಕ್ತಿಯನ್ನು ಉಪಯೋಗಿಸಲು ಕೇವಲವೂ ಸರ್ವಾತ್ಮಕವೂ ಆದ ಕೇಂದ್ರದ ಮಹಾಶಕ್ತಿಯಲ್ಲಿ ಅದನ್ನು ಲಯಗೊಳಿಸಬೇಕು. ಈಗ ಕಾಲಶಕ್ತಿಯನ್ನು ನಾವು ಕೇಂದ್ರದಲ್ಲಿ ಲಯಗೊಳಿಸ್ತಾ ಇದ್ದೀವಿ. ಪ್ರಪಂಚದಲ್ಲಿ ಆ ಮಹಾಶಕ್ತಿಗೆ ಸರಿಸಮನಾದುದು ಯಾವುದೂ ಇಲ್ಲ. ಆಧುನಿಕ ವಿಜ್ಞಾನದ ಮೆಗಾಟನ್ ಬಾಂಬ ಕೂಡ ಅಲ್ಲ. ಆಧುನಿಕ ವಿಜ್ಞಾನವು ಅದರ ಸಮಗ್ರ ಸಂಕೇತವನ್ನು ಮನಗಾಣದಿರಬಹುದು. ಒಂದು ವೇಳೆ ಅದನ್ನು ಮನಗಂಡಿದ್ದರೂ ವಿನಾಶಾತ್ಮಕ ಉದ್ದೇಶಕ್ಕಾಗಿ ಮಾತ್ರ ಅದನ್ನು ಉಪಯೋಗಿಸುತ್ತಿತ್ತು. ಯಾವ ಶಕ್ತಿನ? ಕಾಲಶಕ್ತಿನ. ಆ ಶಕ್ತಿಯನ್ನು ಬಲವಾದ ಇಚ್ಛಾಶಕ್ತಿಯ ಉಪಯೋಗದಿಂದ ಭೂಮಿಗೆ ಇಳಿಸಬಹುದು ಮತ್ತು ಕೆಲಸಗಳಿಗೆ ಉಪಯೋಗಿಸಬಹುದು. ನೋಡ್ರಿ, ಹಾಗಾದ್ರೆ ನಾವು ಕಾಲಶಕ್ತಿಯನ್ನು ಮೀರಿದ ಸ್ಥಾನಕ್ಕೆ ಹೋಗಿ ನಾವು ಅಲ್ಲಿ ಗಟ್ಟಿಯಾಗಿ ನಿಂತರೆ ನಮ್ಮ ಸಂಕಲ್ಪ ಶಕ್ತಿ ಉಪಯೋಗ, ನಮಗೆಲ್ಲ ಮನಸ್ಸು ಉಂಟಲ್ಲ, ನಮ್ಮ ಸಂಕಲ್ಪ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಕಾಲದಿಂದ ನಾವು ಕೆಲಸವನ್ನು ತಗೋಬಹುದು. ಅತ್ಯುನ್ನತ ಮಟ್ಟವನ್ನು ಮುಟ್ಟಿರುವ ಯೋಗಿಯು ಅರಿತಾಗಲಿ ಅರಿಯದೇ ಆಗಲಿ ಅದರೊಡನೆ ಇರುತ್ತಾನೆ, ಆ ಶಕ್ತಿಯೊಡನೆ ಇರ್ತಾನೆ. ನನ್ನ ದೃಷ್ಟಿಯಲ್ಲಿ ನಿಜಕ್ಕೂ ಎಲ್ಲ ಶಕ್ತಿಗಳ ಮೂಲವಾಗಿರುವ ಆ ಮಹಾಶಕ್ತಿಯ ಜ್ಞಾನವಿಲ್ಲದೆ ಭೌತಶಾಸ್ತ್ರವನ್ನು ಪೂರ್ಣವೆಂದು ಎಣಿಸಲಾಗುವುದಿಲ್ಲ. ಸೊ ಫಿಸಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕಾಲಶಕ್ತಿ ಇದೆಯಲ್ಲ, ಕಾಲಶಕ್ತಿನ ನಾವಿನ್ನೂ ಟ್ಯಾಪೇ ಮಾಡಿಲ್ಲ ಫಿಸಿಕ್ಸ್ ಅಲ್ಲಿ. ಕಾಲಶಕ್ತಿನ ನಾವು ಟ್ಯಾಪ್ ಮಾಡೋದ್ ಕಲಿಯೋವರೆಗೂ ಕೂಡ ಭೌತಶಾಸ್ತ್ರ ಪೂರ್ಣ ಆಗಿದೆ ಅಂತ ಹೇಳಲಿಕ್ಕೆ ಆಗಲ್ಲ ಅಂತ ಬರ್ದ್ಬಿಟ್ಟಿದ್ದಾರೆ ಬಾಬುಜಿಯವರು.
ಭೌತಶಾಸ್ತ್ರನೇ ಪೂರ್ಣವಾಗಿಲ್ಲ, ಕಾಲಶಕ್ತಿಯನ್ನು ನೋಡಿ. ಆದ್ರೆ ಯೋಗಿಗಳು ಏನ್ ಮಾಡ್ತಾರೆ, ಅದನ್ನ ಇನ್ನೊಂದು ಕಡೆ ಒಂದು ಉದಾಹರಣೆ ಕೊಡ್ತಾರೆ. ಶ್ರೀಲಂಕಾನ ಹನುಮಂತ ಸುಟ್ಟಿದಾಗ, ಲಂಕೆಯನ್ನು ಸುಟ್ಟಿದಾಗ ಅವನು ಹೇಗೆ ಸುಡ್ತಾನೆ ಅಂತಂದ್ರೆ ತನ್ನ ಸಂಕಲ್ಪ ಶಕ್ತಿಯಿಂದ ಸುಡ್ತಾನೆ. ಹಾಗಾದ್ರೆ ಹೇಗೆ ಸುಡ್ತಾನೆ? ಶ್ರೀಲಂಕಾದ ಸುತ್ತಮುತ್ತ ಇರತಕ್ಕಂಥ ಸಮುದ್ರ ಇದೆಯಲ್ಲ, ಆ ಸಮುದ್ರದಲ್ಲಿ ಒಂದು ರೀತಿಯಾದಂಥ ಅನಿಲ ಇರುತ್ತೆ. ಅವನೇನ್ ಮಾಡ್ತಾನೆ, ತನ್ನ ಸಂಕಲ್ಪ ಶಕ್ತಿಯಿಂದ ಆ ಅನಿಲನ ಶ್ರೀಲಂಕಾದ ಕಡೆಗೆ ಅದನ್ನು ಪ್ರಯೋಗ ಮಾಡ್ತಾನೆ. ಪ್ರಯೋಗ ಮಾಡಿ ಅದನ್ನ ಬೆಂಕಿ ಹಚ್ತಾನೆ. ಹಾಗಾಗಿ ಶ್ರೀಲಂಕಾ ಎಲ್ಲ ಕೂಡ ಸುಟ್ಟು ಬೂದಿ ಆಗತ್ತೆ. ಇದು ಅವನು ಮಾಡ್ತಕ್ಕಂಥದ್ದು. ಹಾಗಾದ್ರೆ ಅವನು ಹೇಗೆ ಉಪಯೋಗಿಸ್ತಾ ಈ ಶಕ್ತಿನ? ಸಂಕಲ್ಪ ಶಕ್ತಿಯಿಂದ ಉಪಯೋಗಿಸ್ತಾ. ಯಾವುದಕ್ಕೆ ನಮ್ಮ ಯೋಗಿಗಳು, ಮುನಿಗಳು, ಋಷಿ ಮುನಿಗಳು ಸಂಕಲ್ಪ ಶಕ್ತಿಯನ್ನು ಉಪಯೋಗಿಸ್ತಾ ಇದ್ರು, ಅದೇ ಕೆಲಸ ಮಾಡ್ಲಿಕ್ಕೆ ಈಗ ನಾವು ಈಗ ಪಾಶ್ಚಿಮಾತ್ಯ ಒಂದು ಮಾದರಿಯನ್ನು ಆಧರಿಸಿದ್ದೆ ಆದ್ರೆ, ಆ ಅನಿಲನ ಟ್ಯಾಪ್ ಮಾಡ್ಲಿಕ್ಕೆ ನಾವು ಒಂದಿಷ್ಟು ಮೆಷಿನ್ ತರಬೇಕು, ಅಲ್ಲಿ ಒಂದಿಷ್ಟು ಡ್ರಿಲ್ ಮಾಡಬೇಕು. ಆ ಡ್ರಿಲ್ ಮಾಡಿ ಆ ಅನಿಲನ ಒಂದು ಕಡೆ ಶೇಖರಣೆ ಮಾಡಬೇಕು. ಆ ಶೇಖರಣೆ ಮಾಡಿ ಅದನ್ನು ಉಪಯೋಗಿಸ್ಬೇಕು. ಈಗ ನಿಮ್ಗೆ ಗ್ಯಾಸ್ ಬರೋದಿಲ್ಲ, ಅದೇ ತಾನೇ. ಗ್ಯಾಸ್ ಎಲ್ಲಿಂದ ಬರುತ್ತೆ ಅಂತ ಅನ್ಕೊಂಡಿದ್ದೀರಾ? ಸಮುದ್ರ ಆಳದಲ್ಲಿ ಇರ್ತಕ್ಕಂಥ ಪೆಟ್ರೋಲ್ ಎಲ್ಲ ಇದೆಯಲ್ಲ, ಆಯಿಲ್ ಇದೆಯಲ್ಲ, ಆ ಆಯಿಲ್ನ ಮೇಲ್ಗಡೆ ತಂದು ಭೂಮಿಯನ್ನು ಕೊರೆದು ಅದರಲ್ಲಿ ಇರತಕ್ಕಂಥ ಆಯಿಲ್ನೆಲ್ಲ ಮೇಲ್ಗಡೆ ತಂದು ಅದನ್ನ ಪರಿಷ್ಕರಣೆ ಮಾಡಿದ ಮೇಲೆ ನಿಮಗೆ ಗ್ಯಾಸ್ ಬರುತ್ತೆ, ಅನಿಲ ಬರುತ್ತೆ, ಅಡಿಗೆ ಅನಿಲ. ಅದನ್ನ ಅವ್ರೇನ್ ಮಾಡ್ತಾರೆ, ಅದನ್ನ ಗ್ಯಾಸ್ ಸಿಲಿಂಡರ್ಗಳಲ್ಲಿ ತುಂಬಿ ನಿಮ್ಮ ಮನೆಗೆ ಸರಬರಾಜು ಮಾಡ್ತಾರೆ. ಅಂದ್ರೆ ನೋಡಿ, ಈಗ ನಾವು ಪಾಶ್ಚಿಮಾತ್ಯ ಮಾದರಿಯಲ್ಲಿ ಹೋಯ್ತು ಅಂತಂದ್ರೆ ಅದೇ ಅನಿಲವನ್ನು ಉಪಯೋಗಿಸ್ಕೊಳ್ಳಿಕ್ಕೆ ನಾವು ಮೆಷಿನ್ಗಳು, ಯಂತ್ರೋಪಕರಣಗಳನ್ನು ಉಪಯೋಗಿಸ್ತಾ ಇದ್ದೀವಿ. ಅದೇ ನಮ್ಮ ಋಷಿಮುನಿಗಳ ಮಾದರಿಯಲ್ಲಿ ಹೋಯ್ತು ಅಂತಂದ್ರೆ ಅದೇ ಅನಿಲವನ್ನು ಉಪಯೋಗಿಸ್ಲಿಕ್ಕೆ ನಾವು ಕೇವಲ ನಮ್ಮ ಸಂಕಲ್ಪ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಕೆಲಸ ಮಾಡ್ತಾ ಇದ್ವಿ. ಇದು ವ್ಯತ್ಯಾಸ. ಅದೇ ಕೆಲಸ ಮಾಡ್ಲಿಕ್ಕೆ ನೀವು ಸಂಕಲ್ಪ ಶಕ್ತಿನ ಜಾಸ್ತಿ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಿರೋ, ಅಥವಾ ಅದೇ ಕೆಲಸ ಮಾಡ್ಲಿಕ್ಕೆ ಯಂತ್ರೋಪಕರಣಗಳ ಸಹಾಯ ತಗೊಳ್ತಿರೋ, ಅದು ನಿಮಗೆ ಬಿಟ್ಟಿದ್ದು. ಈಗ ನಿಮ್ಮ ಸಂಕಲ್ಪ ಶಕ್ತಿ ಜಾಸ್ತಿ ಮಾಡ್ಕೋಬೇಕಂತಂದ್ರೆ ನೀವು ಯಾರಿಗೂ ಏನು ಕಾಸು ಕೊಡ್ಬೇಕಾಗಿಲ್ಲ, ಆಧ್ಯಾತ್ಮದಲ್ಲಿ ಮುಂದುವರೆದ್ರೆ ಆಯ್ತು. ಅದೇ ನೀವು ಯಂತ್ರೋಪಕರಣ ಬೇಕಂತಂದ್ರೆ ಯಂತ್ರೋಪಕರಣ ಖರೀದಿ ಮಾಡ್ಲಿಕ್ಕೆ ನಿಮಗೆ ಕಾಸು ಬೇಕು. ಆ ಕಾಸು ಬೇಕಂತಂದ್ರೆ ಹಣ ಸಂಪಾದನೆ ಮಾಡಬೇಕು. ಹಣ ಸಂಪಾದನೆ ಮಾಡಿ ಅದನ್ನ ಯಂತ್ರೋಪಕರಣಕ್ಕೆ ಹಾಕಿ ಅದರಿಂದ ಉಪಯೋಗ ಪಡ್ಕೊಂಡು ಜೀವನ ಮಾಡ್ತೀವಿ. ಇದು ಇವಾಗ ನಾವು ಮಾಡ್ತಿರ್ತಕ್ಕಂಥ ಆಧುನಿಕ ಜೀವನ. ನಮ್ಮ ಸುತ್ತಮುತ್ತ ಎಲ್ಲ ಬರೀ ಯಂತ್ರೋಪಕರಣಗಳೇ. ಇವಾಗ ನಾವು ಮಾತಾಡ್ತಿರೋದು ಯಂತ್ರೋಪಕರಣದ ಸಹಾಯದಿಂದನೇ ನಾವು ಮಾತಾಡ್ತಾ ಇದ್ದೀವಿ. ಮನೇಲಿ ನೋಡಿದ್ರೆ ಎಲ್ಲರ ಮನೇಲೂ ಬರೀ ಯಂತ್ರಗಳೇ ಇರುತ್ತೆ. ಫ್ರಿಡ್ಜ್ ಇರುತ್ತೆ, ವಾಷಿಂಗ್ ಮಿಷಿನ್ ಇರುತ್ತೆ, ಟಿವಿ ಇರುತ್ತೆ, ಇಂಟರ್ನೆಟ್ ಇರುತ್ತೆ, ಕಂಪ್ಯೂಟರ್ ಇರುತ್ತೆ. ಎಲ್ಲವೂ ಏನು? ಗ್ಯಾಸ್ ಸಿಲಿಂಡರ್ ಇರುತ್ತೆ. ಎಲ್ಲವೂ ಕೂಡ ಯಂತ್ರೋಪಕರಣನೇ. ಮುಂಚೆ ನಾವು ನಮ್ಮ ಸಂಕಲ್ಪ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಯಂತ್ರೋಪಕರಣದ ಕೆಲಸವನ್ನು ಅದೇ ನಾವು ಹಾಗೆ ಮಾಡಿಸ್ತಾ ಇದ್ವಿ. ಈಗ ನಾವೇನ್ ಮಾಡ್ತಾ ಇದ್ವಿ, ನಮ್ಮ ಸಂಕಲ್ಪ ಶಕ್ತಿಯನ್ನು ಜಾಸ್ತಿ ಉಪಯೋಗಿಸ್ತಾ ಇರೋದ್ರಿಂದ ಯಂತ್ರೋಪಕರಣದ ಮುಖಾಂತರ ನಾವು ನಮ್ಮ ಕೆಲಸವನ್ನು ಮಾಡಿಸ್ಕೊಳ್ತಾ ಇದ್ದೀವಿ. ನಮ್ಮ ಸಂಕಲ್ಪ ಶಕ್ತಿಯನ್ನು ಉಪಯೋಗಿಸ್ಕೋಬೇಕಂತಂದ್ರೆ, ಅದರಲ್ಲಿ ಬೆಳಿಬೇಕಂತಂದ್ರೆ ನಾವು ಧ್ಯಾನ ಮಾಡಬೇಕು. ಧ್ಯಾನದ ಮಹತ್ವವನ್ನು ತಿಳ್ಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಯಾಕೆಂತಂದ್ರೆ ಧ್ಯಾನದ ಮಹತ್ವ ತಿಳ್ಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಾವು ಎಲ್ಲಿಂದ ಶಕ್ತಿ ಪಡಿತೀವಿ? ಮೂಲದಿಂದನೇ ಶಕ್ತಿ ಪಡಿತೀವಿ, ಕಾಲದಿಂದ ಶಕ್ತಿ ಪಡಿತೀವಿ. ಈ ಎರಡೂ ಶಕ್ತಿಗಳು ಯಾರು ಪಡ್ಕೊಂಡಿರ್ತಾರೆ ಅವ್ರು ಮಾಡದೇ ಇರತಕ್ಕಂಥ ಯಾವ ಕೆಲಸನೂ ಇಲ್ಲ. ಅವ್ರು ಯಾವ ಕೆಲಸ ಬೇಕಾದ್ರೂ ಮಾಡಬಹುದು. ಅರ್ಥ ಆಗ್ತಿದೆಯಾ? ಸರಿ ಕಣ್ರಿ, ಇಲ್ಲಿಗೆ ನಿಲ್ಸೋಣ. ಮುಂದೆ ನಾಳೆ ಅದನ್ನು ಕಂಟಿನ್ಯೂ ಮಾಡೋಣ. ಇವತ್ತು ಇದೇನು ದೇಶ ಮತ್ತು ಕಾಲ ಇದೆಯಲ್ಲ, ದಯವಿಟ್ಟು ಇದನ್ನು ಮತ್ತೊಂದ್ಸತಿ ಇವತ್ತೇ ಅಪ್ಲೋಡ್ ಮಾಡ್ತೀನಿ. ಇವೆಲ್ಲ ಮತ್ತೊಂದ್ಸತಿ ಕೇಳಿಸ್ಕೊಂಡು ಅದನ್ನು ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಕರಗತ ಮಾಡ್ಕೊಂಡ್ರಿ, ಸ್ಪಷ್ಟತೆ ತಂದ್ಕೊಂಡ್ರಿ. ಸರಿನಾ? ಆಯ್ತು, ಹೇಳ್ರಿ ಪ್ರತಿಮಾ. ನಮಸ್ತೆ ಬ್ರದರ್. ಬ್ರದರ್, ಪ್ರಳಯದ ಸ್ಥಿತಿಯಲ್ಲಿ ಆಕಾಶ ಒಂದೇ ಉಳಿದಿರುತ್ತೆ. ಪ್ರಳಯ ಆದ್ಮೇಲೆ ಆಕಾಶ, ಪ್ರಳಯ ಆದ್ಮೇಲೆ ಆಕಾಶ ಹಾಗೆ ಇರುತ್ತೆ. ಓಕೆ, ಥ್ಯಾಂಕ್ ಯು. ಸರಿ, ಇನ್ನೇನು ಪ್ರಶ್ನೆ ಇದೆಯಾ? ಈ ಚಾಪ್ಟರ್ ಇದೆಯಲ್ಲ, ಈ ಸತ್ಯ, ಅದರ ಸ್ಥಿತಿ ಮತ್ತು ಗತಿ ಸ್ವಲ್ಪ ಮಟ್ಟಿಗೆ ಕ್ಲಿಷ್ಟವಾದಂಥ ಚಾಪ್ಟರ್. ಅದು ಅಷ್ಟು ಸುಲಭವಾಗಿ ಅದು ಗ್ರಹಿಸ್ಕೊಳ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ನಿಧಾನಕ್ಕೆ ಒಂದು ಚೂರು ಕಲಿತಾ ಹೋಯ್ತು ಅಂತಂದ್ರೆ ಅದರ ಗ್ರಹಿಕೆ ಸ್ಪಷ್ಟವಾಗಿ ಆಗುತ್ತೆ ಮನಸ್ಸಿಗೆ. ನಿಮಗೆ ಎಷ್ಟೊಂದು ಪ್ರಶ್ನೆಗಳು ಈ ಚಾಪ್ಟರಿಂದ ಬರುತ್ತೆ. ಕಾಲದ ಬಗ್ಗೆ ಪ್ರಶ್ನೆ ಬರುತ್ತೆ, ಆಕಾಶದ ಬಗ್ಗೆ ಪ್ರಶ್ನೆ ಬರುತ್ತೆ, ಸಾರೂಪ್ಯತೆ ಬಗ್ಗೆ ಪ್ರಶ್ನೆ ಬರುತ್ತೆ. ಇವೆಲ್ಲವೂ ಕೂಡ ಪ್ರಶ್ನೆ ಬರೋದ್ರಿಂದ ನಿಧಾನಕ್ಕೆ ಹೋಗೋಣ.
ಅರ್ಜೆಂಟ್ ಏನಿಲ್ಲ. ದಿನಕ್ಕೆ 2-3 ಪೇಜ್ ಕಲ್ತ್ಕೊಂಡ್ರು ಸಾಕು. ಅದರಲ್ಲೇ ನೋಟ್ಸ್ ಮಾಡಿಕೊಂಡು ಮನಸ್ಸಿಗೆ ಸ್ಪಷ್ಟತೆ ತಂದುಕೊಳ್ಳ್ರಿ. ಸರಿನಾ? ಸರಿ, ಹಾಗಾದ್ರೆ ಇಲ್ಲಿಗೆ ನಿಲ್ಲಿಸೋಣ. ನಾಳೆ ಯಥಾ ಪ್ರಕಾರ 7:45 ಅಷ್ಟೊತ್ತಿಗೆ ಸೇರೋಣ. 7:45 ಅಷ್ಟೊತ್ತಿಗೆ ಸೇರೋಣ. ಸರಿನಾ? ನಮಸ್ತೆ ಅಪ್ಪ. ನಮಸ್ತೆ ಬ್ರದರ್. ಎಲ್ಲರೂ ಮಾಡ್ಯೂಲ್ಸ್ ಎಲ್ಲ ಮಾಡ್ತಾ ಇದ್ದೀರಿ ಅಂತ ಅನ್ಕೊಳ್ತೀನಿ. ಎಲ್ರದ್ದು ಒಂದು ಮಾಡ್ಯೂಲ್ ಆಗಿ ಅಟ್ಲೀಸ್ಟ್ 2ನೇ ಮಾಡ್ಯೂಲ್ ಹೋಗಿದ್ದೀರಾ? ನಡೆದಿದೆ ಬ್ರದರ್. ಹೋಗಿದ್ದೀರಾ? ಅಲ್ಲ, ಎಲ್ಲರೂ ಕೂಡ ವಾರಕ್ಕೊಂದು ಮಾಡ್ಯೂಲ್ ಆದ್ರೂ ಮಾಡುವಂಗೆ ಆ ಒಂದು ಗತಿಯನ್ನು ಇಟ್ಕೊಳ್ರಿ, ವೇಗವನ್ನು ಇಟ್ಕೊಳ್ರಿ. ಇಲ್ಲದ್ರೆ ಮಾಡ್ಯೂಲ್ ಬರೆಯೋದ್ರಲ್ಲಿ ನೀವು ಆಲಸ್ಯ ತೋರಿಸ್ತಾ ಹೋಯ್ತು ಅಂತಂದ್ರೆ, ಆಲಸ್ಯ ಅಮೃತಂ ವಿಷಂ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಮಾಡ್ಯೂಲ್ ಬರೆಯೋದ್ರಲ್ಲಿ ನೀವು ಆಲಸ್ಯ ತೋರಿಸ್ತಾ ಹೋಯ್ತು ಅಂತಂದ್ರೆ ನಿಮಗೆ ಇದರಲ್ಲಿ ಇರ್ತಕ್ಕಂಥ ಇಂಟ್ರೆಸ್ಟ್, ರುಚಿ ಹೊರಟೋಗುತ್ತೆ. ಸೊ ವಾರದಿಂದ ವಾರಕ್ಕೆ ಒಂದೊಂದು ಮಾಡ್ಯೂಲ್ ದಯವಿಟ್ಟು ಕಂಪ್ಲೀಟ್ ಮಾಡ್ತಾ ಹೋಗಿ, ತಡ ಮಾಡಬೇಡಿ. ಸರಿನಾ? ಅದಕ್ಕೊಂದು ನಿರಂತರವಾದ ನಮಸ್ತೆ. ಇದು ಸಿಸ್ಟರ್ಗೆ ಓಪನ್ ಮಧ್ಯದಲ್ಲಿ ಮಾತಾಡ್ಬೇಡ್ರಿ, ಕೈ ಎತ್ತರಿ. ಸೊ ನಿಯಮಿತವಾಗಿ ಅದ್ರ ಕೆಲಸ ಮಾಡ್ತಾ ಹೋಯ್ತು ಅಂತಂದ್ರೆ ಆವಾಗ ನಿಮಗೆ ಮಾಡ್ಯೂಲ್ಸ್ ಬರೆಯೋದೇನು ಕಷ್ಟ ಆಗಲ್ಲ. ಇನ್ನೊಂದು ಪ್ರಶ್ನೆ ಕೇಳಬೇಕಿತ್ತು ನಾನು. ಏನು ಪ್ರಶ್ನೆ ಅಂತಂದ್ರೆ, ಈಗ ಸಾಯಂಕಾಲದ ಹೊತ್ತು ನೀವು ಟುವರ್ಡ್ಸ್ ಇನ್ಫಿನಿಟಿ ಮತ್ತೆ ಸಹಜ ಇದು ಸ್ಪಿರಿಚುವಲ್ ಅನಾಟಮಿ ಇದೆಲ್ಲ ಕೆಲವೆಲ್ಲ ಕೇಳ್ತಾ ಇದ್ದೀರಾ. ಶನಿವಾರ ಕೂಡ ಕ್ಲಾಸ್ ಆಯ್ತಲ್ವ ನಿಮಗೆ? ಎಷ್ಟು ಮಟ್ಟಿಗೆ ಕಲೀಲಿಕ್ಕೆ ಆಗ್ತಾ ಇದೆ ಅಂತ ಅನಿಸುತ್ತೆ? ಗ್ರಹಿಕೆ ಬರ್ತಾ ಇದೆಯಾ? ಕಷ್ಟ ಆಗ್ತಾ ಇದೆಯಾ? ಏನಾಗ್ತಿದೆ ಸಾಯಂಕಾಲ ನಡೀತಿರ್ತಕ್ಕಂಥ ಕ್ಲಾಸ್ನಲ್ಲಿ? ನಿಮ್ಮ ಮನಸ್ಸು ಬಿಚ್ಚಿ ಹೇಳ್ರಿ, ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ರಿ. ಕಲ್ತ್ಕೊಳಕ್ ಆಗ್ತಾ ಇದೆಯಾ, ಆಗ್ತಾ ಇಲ್ವಾ? ಯಾಕೆಂದ್ರೆ ಅದಿಷ್ಟು ಕಾರ್ಯಕ್ರಮ ಏರ್ಪಡಿಸಿರೋದನ್ನೇ ಕಲಿಯಕ್ಕೆ ಅವಕಾಶ ಆಗ್ಬೇಕು ಅಂತ. ಅದೇ ಆಗ್ಲಿಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ಯಾಕಂದ್ರೆ ಕೆಲವರು ನನಗೆ ಮೆಸೇಜ್ ಮಾಡಿದ್ರು, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ನಿಮ್ಮ ಅಭಿಪ್ರಾಯ ಏನು? 3-4 ಜನ ನಿಮ್ಮ ಅಭಿಪ್ರಾಯ ತಿಳಿಸ್ರಿ. ಹೇಳ್ರಿ ಪ್ರತಿಮಾ. ಬ್ರದರ್, ಎಕ್ಸಾಕ್ಟ್ಲಿ ದ ಟಾಪಿಕ್ ಇದರಿಂದ ಕವರ್ ಆಗ್ತಾ ಇಲ್ಲ ಬ್ರದರ್. ಅವರು ಜಸ್ಟ್ ಸಮ್ ಅದು ನಾವು CWRC ಅಂತ ಕೂತ್ಕೊಂಡ್ವಿ ಅಂದ್ರೆ ಸಮ್ ಅದರ್ ಇದನ್ನ ಬರ್ತಾ ಇದೆ ಅಂತ ಫೀಲ್ ಆಗ್ತಾ ಇದೆ ಸ್ಪಿರಿಚುವಲ್ ಅನಾಟಮಿ ಮತ್ತೆ ತುಂಬಾ ಇದೆ. ಹಾ ಬ್ರದರ್. ಟುವರ್ಡ್ಸ್ ಇನ್ಫಿನಿಟಿ CWRC ಗಿಂತ ಸ್ಪಿರಿಚುವಲ್ ಅನಾಟಮಿಯಿಂದನೇ ಜಾಸ್ತಿ ಮೆಟೀರಿಯಲ್ ಬರ್ತಾ ಇದೆ. ಕರೆಕ್ಟಾ? ಎಸ್. ಎಲ್ರಿಗೂ ಕೂಡ ಅದು ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಸ್ ಆಗುವಂತ ಸಾಧ್ಯ ಉಂಟು. ಯಾಕಂದ್ರೆ ಎರಡೂ ಒಟ್ಟೊಟ್ಟಿಗೆ ಹೇಳ್ತಾ ಇದ್ದೀವಿ. ಸ್ವಲ್ಪ ಮಟ್ಟಿಗೆ ಟುವರ್ಡ್ಸ್ ಇನ್ಫಿನಿಟಿ ಇದರಿಂದನೂ ಹೇಳ್ತೀವಿ, ಅನಂತದೆಡೆಗೆ. ಆದರೂ ಸ್ಪಿರಿಚುವಲ್ ಅನಾಟಮಿಗೂ ಹೇಳ್ತಾ ಇದ್ದೀವಿ. ಸೊ ಕೆಲವರು ಸ್ಪಷ್ಟವಾಗಿ ಅದನ್ನು ವಿಭಾಗ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಮನಸ್ಸಿನಲ್ಲಿ ಎರಡೂ ಕನ್ಫ್ಯೂಸ್ ಆಗ್ಲಿಕ್ಕೆ ಸಾಧ್ಯ ಉಂಟು. ಸರಿನಾ? ಅದು ಒಂದು. ಆಮೇಲೆ ಇನ್ನೇನಾರು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಮನಸ್ಸಿಗೆ ಬಂದಿದ್ದು ಹೇಳ್ರಿ. ನಿಮ್ಗೆ ಏನ್ ಅನ್ಸುತ್ತೆ ಅಂತ? ಕಲ್ತ್ಕೊಳ್ಲಿಕ್ಕೆ ಆಗ್ತಾ ಇದೆಯಾ ಅಥವಾ ಕಲಿಯೋದು ಕಷ್ಟ ಆಗ್ತಿದೆ ಅಂತ ಅನ್ಸುತ್ತಾ? ಅರ್ಥ ಆಗ್ಲಿಲ್ಲ ಬ್ರದರ್. ನೀವು ಮಾತಾಡೋದು ಯಾಕೋ ಸ್ಪಷ್ಟವಾಗಿ ಕೇಳಿಸಲ್ಲ ಕಣ್ರಿ. ಏನ್ ಹೇಳಿದ್ರಿ ಅವರು? ಅಲ್ಲ, ಕೆಲವೊಂದು ಅರ್ಥ ಆಗಲ್ಲ ಬ್ರದರ್. ನೀವು ಹೇಳಿದಷ್ಟು ಅರ್ಥ ಆಗಲ್ಲ. ಆಯ್ತು, ಸರಿ. ಇನ್ಯಾರಾದ್ರೂ ಅದೇ ಅರ್ಥ ಆಗ್ತಾ ಇಲ್ಲ ಬ್ರದರ್ ಅಷ್ಟೇ. ಅವ್ರು ಹೇಳ್ತಿದ್ದಾರೆ ಚೆನ್ನಾಗಿ, ಆದ್ರೆ ನಮ್ಗೆ ಅರ್ಥ ಕರೆಕ್ಟ್ ಆಗ್ತಿಲ್ಲ. ಸ್ಪಷ್ಟವಾಗಿ ಅರ್ಥ ಆಗ್ತಿಲ್ಲ. ನಿತಿನ್? ಹೌದು ಸರ್. ಕನ್ನಡದಲ್ಲಿ ಹೇಳುವವರಿಗೆ ಕನ್ನಡದಲ್ಲಿ ಸ್ವಲ್ಪ ಭಾಷಾ ಜ್ಞಾನದ ಬಗ್ಗೆ ಪರಿಣಿತರಾಗಿರ್ಬೇಕಾಗುತ್ತೆ. ಸ್ವಲ್ಪ ಎಲ್ಲಾ ರೀತಿಯ ಅಡ್ವಾನ್ಸ್ ಲೆವೆಲ್ ಅಲ್ಲಿ ತಿಳಿದಿರುತ್ತೆ, ಬಟ್ ಅದನ್ನ ಹೇಗೆ ಅವರಿಗೆ ವಿವರಿಸಬೇಕು ಅನ್ನೋದು ಸ್ವಲ್ಪ ಕಷ್ಟ ಆಗ್ತಿದೆ ಅನ್ಕೊಳ್ತೀನಿ. ಅದಕ್ಕಾಗಿ ಎಲ್ಲರಿಗೂ ಅರ್ಥ ಆಗುವ ಹಾಗೆ ಮನಮುಟ್ಟವಾಗಿ ಹೇಳುವವರು ಬೇಕಾಗಬಹುದು ಅನ್ಕೊಳ್ತೀನಿ ಸರ್. ಆಯ್ತು, ಸರಿ. ವಾಣಿ? ಅದೇ ಬ್ರದರ್, ಅರ್ಥ ಆಗೋದು ಆಗದಿರೋ ಸ್ಥಿತಿ ಇರುತ್ತೆ. ಮತ್ತೆ ಮತ್ತೆ ನಾವು ಓದಿ ಅಥವಾ ಇನ್ನೊಂದ್ಸರಿ ಅದು ರಿಪೀಟ್ ಮಾಡಿದ್ರೆ ನಮ್ಗೆ ಇದಾಗುತ್ತೆ ಅನ್ಸುತ್ತೆ ಬ್ರದರ್. ಆವಾಗ ಅರ್ಥ ಆದಂಗ ಆಗುತ್ತೆ. ಅದು ಸ್ವಲ್ಪ ಕ್ಲಾರಿಟಿ ಇನ್ನ ಬೇಕು ಅನ್ನೋ ತರ ಇದೆ ಬ್ರದರ್. ಸ್ವಲ್ಪ ಮಟ್ಟಿಗೆ ಕ್ಲಾರಿಟಿ ಬೇಕು ಅಂತ ಅನ್ಸುತ್ತೆ. ಹೌದು, ಅದೇ ಇನ್ನ ವಿಷಯದೊಳಗೆ ಆಳವಾಗಿ ಹೋಗ್ತಾ ಇದೆ ಮಾತ್ರ ಮನದಾಟ ಆಗುತ್ತೆ ಬ್ರದರ್.
ಸರಿ, ಆಯ್ತು. ಗೀತಾ? ಹಾ, ಇವ್ರು ಹೇಳಿದಂಗೆ ನನ್ಗೂ ಅನಿಸ್ತಾ ಇದೆ ಬ್ರದರ್. ಆದ್ರೆ ನೀವ್ ಹೇಳಿದ್ ಮಾತ್ರ ನಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ ಇದುವರೆಗೂ. ಮತ್ತೆ ನೀಟಾಗಿ ಎಲ್ಲ ಗೊತ್ತಿದೆ, ಎಲ್ಲ ಅರ್ಥ ಆಗ್ತಾ ಇದೆ ಅನ್ಸ್ತಾ ಇರುತ್ತೆ. ಬಟ್ ಯಾವ್ದಾದ್ರು ಕ್ವಶನ್ ಆಗ್ತದೆ ಅದು ಎಲ್ಲಿ ಎಷ್ಟು ಬರಿಬೇಕು, ಏನ್ ಬರಿಬೇಕು ಅನ್ನೋದು ಒಂದ್ ಸ್ವಲ್ಪ ಕ್ಲಾರಿಟಿ ಆಗ್ತಾ ಇದೆ. ಆಯ್ತು. ಅವ್ರು ಇವಾಗ ಏನೆಲ್ಲ ಹೇಳ್ತಿದ್ರಲ್ಲ ಅಷ್ಟೊಂದೆಲ್ಲ ನಿಮ್ಗೇನು ಪರೀಕ್ಷೆಲಿ ಕೇಳಲ್ಲ. ಅನಂತದ ಅಡಿಯಲ್ಲಿ ಏನಿದೆ ಅಷ್ಟೇ ನಿಮಗೆ ಪ್ರಶ್ನೆ ಕೇಳೋದು. ನಿಮಗೆ ಸ್ಪಿರಿಚುವಲ್ ಆರ್ಟ್ ಪುಸ್ತಕ ಏನು ಪರೀಕ್ಷೆಗಿಲ್ಲ, ಅದು ನಿಮ್ಮ ಕಲಿಕೆಗೆ ಅಂತ ಹೇಳ್ಕೊಡ್ತಾ ಇರೋದು. ಬಟ್ ಆದ್ರೆ ಕೆಲವು ಸತಿ ಅರ್ಥ ಆಗಲಿಲ್ಲ ಅಂತಂದ್ರೆ ಮನಸ್ಸಿಗೆ ಭಾರ ಅಂತ ಅನಿಸುತ್ತೆ ಅಷ್ಟೇ, ಅದು ಅರ್ಥ ಆಗಿರಲ್ವಲ್ಲ. ಸೊ ಏನಪ್ಪಾ ಅದು ಅಸ್ಪಷ್ಟ ಅಂತ ಅನಿಸುತ್ತೆ. ಆಯ್ತು. ಮಮತಾ? ಬ್ರದರ್, ಏನು ಅಂದ್ರೆ ನಾವು ಕ್ವಶನ್ ನ ಕರೆಕ್ಟ್ ಆಗಿ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಬಿಟ್ರೆ ನಮ್ಗೆ ಆನ್ಸರ್ ಬರೆಯೋದ್ ಕಷ್ಟ ಆಗಲ್ಲ. ನಮ್ಗೆ ಕ್ವಶನ್ ಕ್ಲೀನ್ ಆಗಿ ಅರ್ಥ ಆಗ್ಲಿ ಅಂದ್ರೆ ಸ್ವಲ್ಪ ಕ್ವಶನ್ ಬರೆಯೋದಕ್ಕೆ ಒಂಥರ ಇದಾಗುತ್ತೆ ಅಷ್ಟೇ, ಬಿಟ್ರೆ ಇನ್ನೇನು ಇಲ್ಲ ಬ್ರದರ್. ಕರೆಕ್ಟ್ ಆಗಿ ಕ್ವಶನ್ ಅರ್ಥ. ಅದಕ್ಕೆ ಪರೀಕ್ಷೆಯಲ್ಲಿ ಪ್ರಶ್ನೆ ಬರಿಬೇಕಾದ್ರೆ ಮೊದಲು ಪ್ರಶ್ನೆಗೆ ಒಂದು 10ರಿಂದ 15 ಸೆಕೆಂಡು ಸಮಯ ಕೊಡಬೇಕು. ಏನು ಎಕ್ಸಾಕ್ಟ್ಲಿ ಕೇಳಿದರೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ. ಎಷ್ಟೋ ಸತಿ ನಮ್ಗೆ ಎಷ್ಟೊಂದು ವಿಚಾರಗಳು ಗೊತ್ತಿರುತ್ತೆ, ಅವ್ರು ಏನು ಕೇಳಿದರೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಮುಂಚೆನೆ ನಾವು ಬರೀಲಿಕ್ಕೆ ಶುರು ಮಾಡ್ತೀವಿ. ಹಾಗಾಗಿ ಆ ಒಂದು ಆತುರತೆ ಬೇಡ. ಒಂದು 10 ಸೆಕೆಂಡಲ್ಲಿ ಏನಾಗಲ್ಲ, ನಿಮಗೆ ಸಾಕಷ್ಟು ಸಮಯ ಇರುತ್ತೆ ಪ್ರಶ್ನೆಗಳು ಬರೀಲಿಕ್ಕೆ. ಸೊ ಹಾಗಾಗಿ ಒಂದು 10 ಸೆಕೆಂಡ್ ಸಮಯ ಕೊಟ್ಟು, ಒಂದು 10ರಿಂದ 15 ಸೆಕೆಂಡ್ ಸಮಯ ಕೊಡ್ತು ಅಂತಂದ್ರೆ ಏನು ಪ್ರಶ್ನೆ ಕೇಳಿದ್ರಿ ಅಂತ ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ಸ್ಪಷ್ಟವಾಗಬೇಕು. ಅದಾದ್ಮೇಲೆ ಉತ್ತರ ಬರೀಲಿಕ್ಕೆ ಶುರು ಮಾಡ್ರಿ. ಸರಿನಾ? ಆಯ್ತು. ಎನಿವೆ, ಅದೇನು ಸಾಯಂಕಾಲ ನಡೀತಾ ಇದೆ ಅದು ಹಾಗೆ ನಡೀಲಿ. ಅಲ್ಲಿ ಎಷ್ಟು ಮಟ್ಟಿಗೆ ಕವರ್ ಮಾಡ್ತಾರೆ ಮಾಡಲಿ. ನಾವು ಏನು ಸ್ಪಿರಿಚುವಲ್ ಆನಾಟಮಿದು ನಾವು ನೋಟ್ಸ್ ಥರ ಮಾಡೋಣ ಅಂತ ಹೇಳಿದ್ವಲ್ಲ, ಒಂದೊಂದೇ ಪಾಯಿಂಟ್ಸ್ದು ನಿಮಗೆ ಏನು ಮುಖ್ಯವಾದ ಅಂಶಗಳು ಏನು ತಿಳ್ಕೊಬೇಕು ಅಷ್ಟನ್ನು ಸ್ಪಷ್ಟವಾಗಿ ತಿಳ್ಕೊಂಡ್ರೆ ಸಾಕಾಗತ್ತೆ. ನೀವು ಅಷ್ಟು ಡೀಟೇಲ್ ಆಗಿ ಪ್ರತಿಯೊಂದು ಏನಾಗಿದೆ ಅಂತಂದರೆ ಪ್ರತಿ ಪ್ಯಾರಾಗ್ರಾಫು ಅವ್ರು ತಗೊಂಡು ಓದ್ತಾ ಇದ್ದಾರೆ. ಅಷ್ಟೊಂದೆಲ್ಲ ಓದುವಂಥ ಅಗತ್ಯ ಇಲ್ಲ. ನಿಮಗೆ ನಿಮ್ಮ ಮನಸ್ಸಿಗೆ ತಟ್ಟೋ ಹಾಗೆ ಕೆಲವು ಪಾಯಿಂಟ್ಸ್ನ ಹೇಳಿದ್ರೆ ಸಾಕಾಗಿದೆ. ಆ್ಯಕ್ಚುಲಿ ಅಷ್ಟೊಂದೆಲ್ಲ ಓದುವಂಥ ಅವಶ್ಯಕತೆ ಇಲ್ಲ. ಬಟ್ ಅವ್ರು ಇಡೀ ಪುಸ್ತಕದಲ್ಲಿ ಇರ್ತಕ್ಕಂಥದ್ದು ಎಲ್ಲವನ್ನೂ ಕೂಡ ಓದ್ತಾ ಇದ್ದಾರೆ. ಇರಲಿ, ತೊಂದರೆ ಇಲ್ಲ. ಅದೇನೇ ಇದು ಮುಗಿದಾದ್ಮೇಲೆ ನಾವು ಸ್ಪಿರಿಚುವಲ್ ಆನಾಟಮಿದು ದಿನಕ್ಕೆ 1 ಅಥವಾ 2 ಪಾಯಿಂಟು ಮೇನ್ ಸಾರಾಂಶ ಏನಿದೆ ಆ ಸಾರಾಂಶನ ಒಂದಿಷ್ಟು ಚರ್ಚೆ ಮಾಡೋಣ. ಸರಿನಾ? ಆಯ್ತಾಗ ಎಲ್ರಿಗೂ ಕೂಡ ನಮಸ್ತೆ, ಶುಭ ದಿವಸ. ನಾಳೆ ಪ್ರಕಾರ ಯಥಾ ಪ್ರಕಾರ ಸೇರೋಣ. ಸರಿನಾ? ನಮಸ್ತೆ.